ಏನ್ ಬೇಕಾರ್ ಹೊಂಟೋಗ್ಲಪ್ಪ, ಫ್ರೆಂಡ್ಶಿಪ್ ಉಳ್ಕಬೇಕು. ನೋವಿರಲಿ ನಲ್ವೇ ಇರಲಿ, ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು. ಕಣ್ಣೀರೊರೆಸಿ ಕಥೆಗಳಿಡುವ ಗ್ಯಾಂಗು ಸೇರೈತೆ. ಏನ್ರಿ ಹಾಡುಗಳ ತಾಕತ್ತು, ಒಂದೊಂದು ಹಾಡುಗೂ ಒಂದೊಂದು ನೆನಪಂತೂ ಕೊಡುತ್ತಪ್ಪ. ನೋಡಿ, ಹುಡ್ದಾಗ ಲಾಲಿ ಹಾಡು, ಸತ್ತಾಗ ತಮಟೆ ಹಾಡು, ಈ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ನೂರಾರು ಹಾಡುಗಳು ಬರುತ್ತೆ. ನಮ್ಮ ಭಾವನೆಗಳನ್ನ ಕೆಣಕುತ್ತೆ, ನಮ್ಮ ಒಳ್ಳೊಳ್ಳೆ ಖುಷಿಗಳನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಆ ಖುಷಿನ ನೆನಪಿಸ್ಕೋಬೇಕಾದ್ರೆ ಸ್ನೇಹಿತರು ಜೊತೆಲಿ ಇರ್ಬೇಕಲ್ವಾ? ಅಂತ ಸ್ನೇಹಿತರನ್ನೆಲ್ಲ ಕರೆದು ಅವರ ಭಾವನೆಗಳನ್ನ, ಅವರ ನೆನಪುಗಳನ್ನ ಮತ್ತೆ ನೆನಪಿಸಿ ಸಂಭ್ರಮಿಸೋದೆ ಈ ನಿಮ್ಮ ಗೋಲ್ಡನ್ ಗ್ಯಾಂಗ್. ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾಸ್, ಶುದ್ಧತೆಯ ಸ್ಪರ್ಶ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್ ಮತ್ತು ಕ್ಯಾಚಿಫೈ. ಆಲ್ರೆಡಿ ಗೆಸ್ಟ್ಗಳು ಬಂದ್ರು ಅನ್ಸುತ್ತೆ. ಇವತ್ತಿನ ಗೆಸ್ಟ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಕ್ಲೂ ಕೊಟ್ಟೆ. ಏನ್ ಹೇಳಿ? ನಮ್ಮ ಹಳೇ ನೆನಪುಗಳು, ಅಂದ್ರೆ ಟೇಪ್ ರಿಕಾರ್ಡರ್ನ ಆನ್ ಮಾಡಿ ನಾವು ಹಾಡುಗಳನ್ನ ಕೇಳಿದ್ದು, ಅದೇ ಅಲ್ವಾ ಸಂಗೀತ? ಈ ಸಂಗೀತ ಅಂದ್ರೆ ಎಲ್ಲಾ ಕಾಯಿಲೆಗೂ ನನ್ನ ಪ್ರಕಾರ ಔಷಧಿ, ಎಲ್ರ ಮನ್ಸಿಗೂ ಒಂಥರ ನೆಮ್ಮದಿ. ಈ ಗಾಯಕರ ಜೀವನಕ್ಕಂತೂ ಈ ಸಂಗೀತ ಅನ್ನೋದು ಒಂದು ಸನ್ನಿಧಿ. ಅಂತಹ ಮ್ಯೂಸಿಕ್ ಥೆರಪಿಸ್ಟ್ಗಳು ಇವತ್ತು ನಮ್ಮನೆಗೆ ಬರ್ತಾ ಇದ್ದಾರೆ. ನೋಡೋಣ ಯಾರು ಬಂದಿದ್ದಾರೆ. ದಿಕ್ತಾಯ್ತು ತಾಯ್ತು ದಿಕ್ತಾಯ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಒಂಥರ ಹಾಡುಗಳೇ ನಡ್ಕೊಂಡ್ ಬಂದಂಗಾಯ್ತು ಮನೆಗೆ. ಇಷ್ಟು ದಿನ ನಾವು ಸಂಗೀತನ ಕೇಳ್ತಿದ್ವಿ, ಇವತ್ತು ನಮ್ಮ ಮನೇಲಿ ಸಂಗೀತನ ಲೈವ್ ಆಗಿ ನೋಡ್ತಾ ಇದ್ದೀನಿ. ನಿಜ ಹೇಳ್ತೀನಿ, ನಿಮ್ಗಳು ನೋಡಿದ್ರೆ ಒಂದು ಖುಷಿ ಆಗುತ್ತೆ ನನಗೆ. ಅಂಡ್ ಸಂಗೀತದಲ್ಲಿ ಆಲಾಪ, ಚರಣ, ಪಲ್ಲವಿ, ಅನುಪಲ್ಲವಿ, ಆರೋಹಣ, ಅವರೋಹಣ, ಇವರೆಲ್ಲ ಒಂದು ಫ್ರೆಂಡ್ಸ್ ಗ್ಯಾಂಗು. ನೀವು ಕೂಡ ಒಂದು ಗ್ಯಾಂಗು. 4 ಜನ ರಾಜ್ಯ ಪ್ರಶಸ್ತಿ ವಿಜೇತರು ಇವತ್ತು ನಮ್ಮ ಮನೆಗೆ ಬಂದಿದ್ರಿ. ರಿಯಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಬಿಕಾಸ್ ನಿಮ್ ಹಾಡುಗಳನ್ನ ಕೇಳಿದೀವಿ. ಅಂಡ್ ಈ ಹಾಡುಗಳು ಈಗ ನಾವು ಪರಿಚಯ ಸಿಗ್ತೀವಿ, ಬಟ್ ಪರ್ಟಿಕ್ಯುಲರ್ ಹಾಡುಗಳು ಕೇಳಿದಾಗ ಇದು ಇವ್ರೇನ ಹಾಡಿದ್ದು ಅನ್ಸುತ್ತೆ. ಅಪ್ಪ ಐ ಲವ್ ಯು ನಂಗೆ ಭಾರಿ ಇಷ್ಟ. ಓಕೆ, ಕರಿ ಐ ಲವ್ ಯು ಭಾರಿ ಇಷ್ಟ. ಲವ್ ಯು ಅನ್ನೋದೆಲ್ಲ ಭಾರಿ ಇಷ್ಟ. ಸೂಪರ್. ಆ ಪ್ರೀತ್ಸೆ ನಿಮ್ಮ ಹಾಡುಗಳು. ಅಂಡ್ ನೀವು ಎಲ್ಲಾ ಜಾನರ್ ಹಾಡುಗಳನ್ನು ಹಾಡಿದಿರಿ. ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ? ನನಗೆ ನಾರ್ಮಲಿ ಮೆಲಡಿ ಸಾಂಗ್ಸ್ ಅಂಡ್ ಮೇ ಬಿ ಸೆಮಿ ಕ್ಲಾಸಿಕಲ್ ಟೈಪ್. ಈಗ ನೋಡಿ, ನಂದಿತಾ ಅವರು ಮೆಲೋಡಿ ತರನೇ ಇದ್ದಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಹೀರೋಗಳು, ಸಿನಿಮಾ ಆಕ್ಟರ್ಗಳು ಎಲ್ಲಾದ್ರೂ ಹೋದ್ರೆ ಹೇಗಿದ್ದೀರಾ ಅನ್ನೋಕ್ಕಿಂತ ಮುಂಚೆ ಸರ್ ನೀವು ಆ ಪಿಕ್ಚರ್ ಆ ಡೈಲಾಗ್ ಹೇಳಿ ಅಂತಾರೆ. ಅಂಡ್ ಸಿಂಗರ್ಸ್ ಯಾರ ಮನೆಗೂ ಆದ್ರೂ ಹೋದ್ರೆ, ಇಲ್ಲ ಗೆಟ್ ಟುಗೆದರ್ ಹೋದ್ರೆ, ಆ ಡಾಕ್ಟರ್ ಒಂದು ಹಾಡು ಹೇಳಿ, ಶಮಿತ್ ಅವರೇ ಹಾಡು, ಹೇಮಂತ್ ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆ ಹೇಳ್ತಿದೀನಿ ಇದನ್ನ ಅಂದ್ರೆ, ಈಗ ಆ ತಪ್ಪನ್ನ ನಾವು ಮಾಡ್ತಿದೀವಿ. ಏನೋ ಒಂದು ಆಗ್ತಿರೋ ಮಸಾಲ ಗೊತ್ತಿತ್ತಲ್ಲೇ. 3 ಜನ ಸುಂದರ ಹುಡುಗಿಯರ ಮಧ್ಯೆ ಒಬ್ಬ ತರುಣ ಇದ್ದಾರೆ. ಸೊ ಫಸ್ಟ್ ಅವರಿಂದ ಸ್ಟಾರ್ಟ್ ಮಾಡೋಣ. ಈಗ ನಮ್ಮಿಂದ ಒಂದು ತಪ್ಪಾಗಿದೆ, ಒಂದು ಹಾಡು ಹೇಳಿ. ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಕಲ್ಲರಳಿ ಹೋಗಿ ಸ್ಟಾರ್ಟ್. ನನ್ನ ಫೇವರೇಟ್ ಸಾಂಗ್ ಕೂಡ ಅದು. ಕಲ್ಲರಡಿ ಕಲ್ಲರಡಿ ಹೂವಾಗಿ ಹೂವರಡಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಭಾಗ್ಯದ ಬಾಳಿನ ಬಳೆಗಾಗಿ ಕಲ್ಲೆಂದಳು ಎದೆಯಲಿ ಪದವಾಗಿ ಕಲ್ಲರಡಿ ಹೂವಾಗಿ ಹೂವರಡಿ ಹೆಣ್ಣಾಗಿ. ಈಗ ನಾನು ಇದ್ಯಾರಿಗೂ ಈ ಕ್ವಶನ್ ಕೇಳಿಲ್ಲ. ಈಗ ನಮಗೆ ಬೇಜಾರಾದ್ರೆ, ಇಲ್ಲ ಲಾಂಗ್ ಡ್ರೈವ್ ಹೋದ್ರೆ ನಿಮ್ ಹಾಡುಗಳನ್ನ ಕೇಳ್ತೀವಿ.
ನೀವೇನ್ ಮಾಡ್ತೀರಿ? ಅದೇ ಅದು ಮಾಡ್ತೀವಿ ನಾವು ಬಟ್ ನಾನು ಹಾಡೇ ಕೇಳಲ್ಲ ನಾನು. ನಮ್ ಸಾಂಗ್ಸ್ ಕೇಳಲ್ಲ ನಮ್ ಸಾಂಗ್ಸ್ ಅಂತೂ ಕೇಳಲ್ಲ, ಬೇರೆಯವ್ರ ಸಾಂಗ್ಸ್ ಕೇಳ್ತೀವಿ. ಯಾಕೆ ಅಂದ್ರೆ ತಪ್ಪುಗಳು ಜಾಸ್ತಿ ಗುರುತಿಸ್ತಾ ಇರ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಯ್ಯೋ ಆ ಲೈನ್ ಹಿಂಗ್ ಆಡ್ಬೇಕಾಗಿತ್ತು, ಆ ಶ್ರುತಿ ಹೋಗಿದೆ, ಅಯ್ಯೋ ತಾಳ ಮಿಸ್ ಆಯ್ತು ಅಲ್ಲಿ. ಕರೆಕ್ಟ್. ಈಗ ನಮ್ಮ ಫಿಲ್ಮ್ ನಾನು ಆಕ್ಟ್ ಮಾಡಿದ್ರು ಕೂಡ ಜಾಸ್ತಿ ನೋಡಲ್ಲ, ಬಿಕಾಸ್ ತಪ್ಪು ಹುಡುಕ್ತಿವಿ ಜಾಸ್ತಿ. ಮೇಸ್ಟ್ರೆ ಟ್ಯೂಷನ್ಗೆ ಹೋದಂಗ ಅದು. ಓಕೆ ಡಾಕ್ಟ್ರೆ, ಒಂದ್ ಹಾಡು. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೆ ನೀನು ಇಲ್ಲ, ನನ್ನಯತನವಿಲ್ಲ, ಕಳೆದೆನು ನಾನೆಲ್ಲ, ಹೀಗೆಂದು ಆಗೇನೇ ಇಲ್ಲ, ನೀನೇನೇ ನಾನಾದೆ, ನಾನೇಕೆ ಹೀಗಾದೆ. ಸೂಪರ್. ಮೇಡಮ್ ಯಾವ್ದು ಹಾಡ್ತೀರಿ? ಮರಳಿ ಮರೆಯಾಗಿ ಹಾಡಿ. ಸವಾರಿ ಚಿತ್ರದ್ದು. ಮರಳಿ ಮರೆಯಾಗಿ ತೆರಳಿ ತೆರೆಯಾಗಿ ಮನದ ದಡಕ್ಕೀಗ ಬಡಿದು ಒಲವು ಸಿಹಿ ಸವಿ ಕವನ ಬರಲಿ ಮಳೆಯಾಗಿ ತರಲಿ ತಂಗಾಳಿ ಹೊಮ್ಮಿ ಹೊಸದಾದ ಹರುಷ ಹರವು ಹಸಿ ಖುಷಿ ಕವನ ಕನಸನಿ ನನಸಾಗಿಸಿ ಕಲರವಾನಿ ಪಸರಿಸಿ ನೀನೇ ಪ್ರೀತಿಗೆ ಸಾರಥಿ. ಹೆಂಗ ಹಾಡ್ತಾರೆ ಇದೆಲ್ಲ? ಮೇಡಮ್ ನಂದಿತಾ ಅವ್ರೆ, ನಮಗೋಸ್ಕರ ಒಂದು ಹಾಡು. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಬಟ್ ಈ ಸಾಂಗು ನನಗೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ಸ್ ನನ್ನ ಕರಿಯರ್ ಅಲ್ಲಿ. ಅಂಡ್ ಆ ಆಲ್ಬಮ್ ನ ಎಲ್ಲಾ ಸಾಂಗ್ಸ್ ಹಿಟ್. ಅಂಡ್ ಹರಿ ಅವರು ಫ್ಯಾಂಟಾಸ್ಟಿಕ್. ಸೂಪರ್ ಕಂಪೋಸಿಷನ್. ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ ಅಂಡ್ ನಿಮ್ಮಂತ ಸಿಂಗರ್ಸ್ ಒಳ್ಳೊಳ್ಳೆ ಸಾಂಗ್ ಸಿಕ್ತು. ಅಂಡ್ ಆ ಸಾಂಗ್ ಹ್ಯಾಕ್ ಸಿಕ್ತು ಅಂತ ನಮ್ಮೆಲ್ರಿಗೂ ಗೊತ್ತು. ಅಂಡ್ ಆ ಸಾಂಗ್ ಆಗ್ಬೇಕಾದ್ರೆ ನಾವು ಸಿಕ್ಕಿದ್ವಿ ಅಂತ ಹೇಳಿದ್ರೆ, ಅಂಡ್ ನಮ್ಗೊಂದು ಕುತೂಹಲ ಅಂಡ್ ಆಡಿಯನ್ಸ್ಗೂ ಒಂದು ಕುತೂಹಲ, ನೀವೆಲ್ಲ ಹ್ಯಾಕ್ ಸಿಕ್ಕಿದ್ರಿ? ಹೇಗ್ ಸಿಕ್ಕಿದ್ವಿ? ಹೇಮಂತ್ ಅವರೇ, ನೀವು ನಂದಿತಾ ಅವ್ರು ಎಲ್ಲಿ ಸಿಕ್ಕಿದ್ರಿ? ನಾನು ಮತ್ತೆ ನಂದಿತಾ ಆಕ್ಚುಲಿ ಹೇಳ್ಬೇಕಾದ್ರೆ ಹಂಸಲೇಖ ಸರ್ ಆರ್ಡೆಂಟ್ ಫ್ಯಾನ್ ನಾನು, ಬಿಕಾಸ್ ಇಸ್ ಅ ಲೆಜೆಂಡ್. ಸೊ ಅವ್ರಿಗೆ ಹೇಗಾದ್ರೂ ಮಾಡಿ ಹಾಡ್ಬೇಕು, ಅವರ ಒಂದು ತಂಡದಲ್ಲಿ ಇರಬೇಕು ಅಂತ ನನ್ನ ಬಹುದಿನಗಳ ಕನಸು ಆಗಿತ್ತು. ಆಗ ಆಕ್ಚುಲಿ ನಾನು ಯಾವ್ದೋ ಒಂದು ಒಳ್ಳೆ ಕ್ಷಣದಲ್ಲಿ ಅವ್ರ ಕಡೆಯಿಂದ ಫೋನ್ ಬಂದು ನಾನು ಆಸ್ ಅ ಕಂಪೋಸಿಂಗ್ ಸಿಂಗರ್ ಆಗಿ ನಾನು ಸೇರ್ಕೊಂಡ್ಬಿಟ್ಟೆ. ಎಲ್ಲಿ ಅವರ ತಂಡದಲ್ಲಿ ಪ್ರಸಾದ್ ಸ್ಟುಡಿಯೋನಲ್ಲಿ ಆಕ್ಚುಲಿ ಪ್ರೀತ್ಸೋತ್ತಪ್ಪ ರೀ ರೆಕಾರ್ಡಿಂಗ್ ಟೈಮು ಒಂದಷ್ಟು ವೀಣೆ ಬಿಟ್ಸ್ ನುಡಿಸೋಕೆ ಮೇಡಮ್ ಬಂದಿದ್ದಾರೆ. ಇನ್ನು ಪರಿಚಯ ಇಲ್ಲ ಅಷ್ಟೊಂದು. ನಂದಿತಾ ಮೇಡಮ್ ಅಂತೆ ಚೆನ್ನಾಗಿ ಹಾಡ್ತಾರೆ, ಅವರೆಲ್ಲಾನು ಆಗ್ಲೇ ಹಾಡ್ಬಿಟ್ಟಿದಾರಪ್ಪ, ಪ್ಲೇ ಬ್ಯಾಕ್ ಸಿಂಗರ್ಸ್ ಆಗ್ಬಿಟ್ಟಿದ್ದಾರೆ. ನಾವಿನ್ನು ಕೋರಸ್ ಇವಾಗ ಟ್ರ್ಯಾಕ್ ಬಂದಿದೀವಿ ಅಂತ ನಾನು ಅದು ನೋಟೇಷನ್ಸ್ ಎಲ್ಲ ಬರ್ಕೊಂಡು ಎಲ್ಲರಿಗೂ ಕೊಡ್ಬೇಕಾಗುತ್ತೆ. ದಟ್ ವಾಸ್ ಮೈ ಜಾಬ್ ಆಕ್ಚುಲಿ. ನಾನು ಬರೆದೆಲ್ಲ ಕೊಡೋದು ಹಾಡ್ಗಾರರಿಗೆ, ಮ್ಯೂಸಿಷಿಯನ್ಸ್ ಕೊಡೋದು. ಇವರೆಲ್ಲ ಕೂತಿದಾರಲ್ಲಿ. ಕೋರಸ್ ಟೀಮ್ ಬೇರೆ ಇದೆ, ನಂದು ದೊಡ್ಡ ಕೋರಸ್ ಟೀಮ್ ಇದೆ, ನಂದು ಕೋರಸ್ ಬಳಗ. ನಮ್ಮ ಫ್ರೆಂಡ್ಸ್ ರವಿಶಂಕರ್ ಗೌಡ, ಬದ್ರಿ ಪ್ರಸಾದ್ ಎಲ್ಲಾನು ಅವ್ರ ಜೊತೆ ಇವರೆಲ್ಲ ಆ ಕಡೆ ಕೂತಿದ್ದಾರೆ. ಇವ್ರು ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಸೈಲೆಂಟ್. ಸಡನ್ ಆಗಿ ಒಂದು ವಾಯ್ಸ್ ಕೇಳುತ್ತೆ ನಂಗೆ, ನಾನು ನೋಟ್ಸ್ ಕೊಟ್ಟು ಬರ್ತಿದ್ದೀನಿ. ಯಾರು ಇಲ್ಲಿ ಹೇಮಂತು? ಈಗ ಸ್ವಲ್ಪ ಎಕ್ಸಾಜರೇಷನ್ ಇದೆಲ್ಲ. ಎಕ್ಸಾಜರೇಷನ್ ಇಲ್ಲ, ಹಿಂಗೇನೆ. ಯಾಕಂದ್ರೆ ನಾನು ಯಾರು ಗೊತ್ತಿಲ್ಲ, ಅವ್ರು ನನ್ಗೆ ಗೊತ್ತಿಲ್ಲ. ಯಾರಿಲ್ ಹೇಮಂತು ಅಂದ್ರು. ಒಂಥರ ರಫ್ ಆಗೈತು ಧ್ವನಿ. ವೀಣೆ ಬಿಡ್ಸಿನ ರೆಡಿ ಇರಲಿಲ್ಲ ಅವಾಗ. ನಾನೇ ಮೇಡಮ್ ಹೇಮಂತ್ ಅಂತ. ನೀವೇನಾ ಹೊಸದಾಗಿ ಬಂದಿದ್ದೀರಾ? ಹೌದು ಮೇಡಮ್, ಕಂಪೋಸಿಂಗ್ ಸಿಂಗರ್ ಆಗಿ ಬಂದಿದ್ದೀನಿ ಮೇಡಮ್. ಒಂದ್ 10 ನಿಮಿಷ ಇನ್ನು ವೀಣೆ ಬಿಡ್ಸ್ ರೆಡಿ ಇಲ್ಲ, ಕೊಡ್ತಾರೆ ಸರ್ ಹೇಳ್ತಾರೆ, ಬಂದು ಕೊಡ್ತೀನಿ ಮೇಡಮ್. ಆಯ್ತು. ಅದು ನಮ್ ಫಸ್ಟ್ ಮೀಟು ಪ್ರಸಾದಲ್ಲಿ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ವಿ ಬಿಕಮ್ ಫ್ರೆಂಡ್ಸ್. ಯಾಕೆ ಸ್ಪರ್ಶ ಅಂತ ಮತ್ತೆ ಇನ್ನೊಂದು ಚಿತ್ರದಲ್ಲಿ ಅವರು ಹಾಡಿದ್ರು ರೀ ರೆಕಾರ್ಡಿಂಗ್ ಅಲ್ಲಿ. ದೆನ್ ಅದ್ ಹೇಗೋ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಮತ್ತೆ ಬಾಂಡೇಜ್ ತುಂಬಾ ಚೆನ್ನಾಗಿತ್ತು. ಸೊ ಬಟ್ ಸ್ಟಿಲ್ ಅವ್ರನ್ನ ಮೀಟ್ ಮಾಡಿದ್ದು, ಅವರು ಹೇಗೆ ಕರೆದಿದ್ ರೀತಿ, ಅದ್ ಏನಂದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಯಾಕೆ ಅಂದ್ರೆ ಅದು, ನಾನು ಆ ಟೈಮಲ್ಲಿ ನಾನು ಒಬ್ಳೆ ಇದ್ದಿದ್ದು ಆ ಗ್ರೂಪ್ ಅಲ್ಲಿ ಆಸ್ ಅ ಸಿಂಗರ್. ನಾನು ಒಬ್ಳೆ, ದೇರ್ ವಾಸ್ ನೋ ಮೇಲ್ ಸಿಂಗರ್ ಅವಾಗ.
ಸೊ ಇದು AK-47 ಇನ್ನು ಅದಾದ್ಮೇಲೆ ಹಗಲು ವೇಷ ಹಬ್ಬ ಆ ಟೈಮಲ್ಲೆಲ್ಲ ಯಾರು ಇರ್ಲಿಲ್ಲ. ಹಬ್ಬ ಯಾವ ಕಡೆ ಆ ಕಂಪೋಸಿಂಗ್ ಸೆಷನ್ ಹೇಳಿದ್ರಲ್ಲ, ಆ ಸೆಷನ್ಗೆ ಹೋಗ್ಬೇಕಿದ್ ನಾನು ಆಕ್ಚುಲಿ. ಅದಕ್ಕೆ ಕೋಪ ಬಂದಿದ್ದು. ಆಮೇಲೆ ನನ್ ಸರ್ಗೂ ಕೇಳ್ದೆ, ಸರ್ ಯಾರ್ಯಾರು ಹೇಮಂತ್ ಅಂತ ಏನೋ ಹೇಳ್ತಾ ಇದ್ರಲ್ಲ ಅಂತ. ಚೆನ್ನಾಗ್ ಆಡ್ತಾನಮ್ಮ ಹುಡ್ಗ, ಬೇರೆ ತರ ಇದೆ ವಾಯ್ಸ್ ಅಂತೆಲ್ಲ ಹೇಳಿದ್ರು. ನನ್ಗೆ ಅದೊಂದು ಆ ಸ್ಪೇಸ್ ಬಗ್ಗೆ ಬಹಳ ಪೊಸೆಸಿವ್ನೆಸ್. ನಾನು ಒಬ್ಳೆ ಇದ್ನಲ್ಲ ಆಗ. ಯಾರು ಇವಾಗ ಬರ್ತ್ ನೋಡಿ, ಯಾರ ಹೇಮಂತ್ ಅಂತ ಕೇಳ್ತಾರೆ ನೋಡಿ, ಈಗ ಬಂದಿದೆ ವಾಯ್ಸ್ ನೋಡಿ. ಈಗ ಯಾವನೋ ಹೇಮಂತ್ ಅಂತ ಬಂದಿದೆ ಅಲ್ಲಿ. ಯಾವನೋ ಅಂತಿಲ್ಲ ಸರ್, ನೋ ಒಳಗೋಗ್ಬಿಟ್ಟಿದೆ ಯಾರು ಅಂತ. ಇನ್ನು ಚಿಕ್ಕ ವಯಸ್ಸಲ್ಲ ಅದ್ರ. ಈಗ ಬರುತ್ ನೋಡಿ ಹೇಗೆ ಕರೆದ್ರಿ, ಏಯ್ ಯಾರ ಹೇಮಂತ್ ಅಂತ. ಸೊ ಅಲ್ಲಿಂದ ಅದೊಂದು ಬಾಂಡೇಜ್ ಡೆವಲಪ್ ಆಯ್ತು. ಹಂಗೆ ನ್ಯಾಚುರಲ್ ಆಗಿ ಫ್ರೆಂಡ್ಶಿಪ್ ಅಷ್ಟೇ. ತುಂಬಾ ಶೋಸ್ ಮಾಡಕ್ ಶುರು ಮಾಡಿದ್ವಿ ಒಟ್ಟಿಗೆ. ಗುಡ್ ಜರ್ನಿ ಸರ್. ಡಾಕ್ಟ್ರೆ, ನಿಮ್ಮ ಪರಿಚಯ ಯಾವಾಗ ಆಯ್ತು? ಹೇಮಂತ್ ಇವ್ದು ಸೇಮ್ ಹತ್ರ ಅವಾಗ್ಲೇನೆ ಸೇಮ್ ಟೈಮ್. ನೀವು ಏನಾದ್ರು ಆವಾಜ್ ಬಿಟ್ಟಿದ್ರಾ? ಇಲ್ಲ, ಶಿ ವಾಸ್ ವೆರಿ ಸ್ವೀಟ್ ಆಕ್ಚುಲಿ. ಅಂದ್ರೆ ಲೆಕ್ಕಾಕಿ ಅಲ್ಲ, ಶೋ ಆದ್ಮೇಲೆ ನೋಡ್ಕೊಳ್ತೀನಿ ಅಂತ ಹೇಳ್ಬೇಡಿ, ನಾನು ಓಡೋಗ್ಬಿಡ್ತೀನಿ ನಾನು. ಡಾಕ್ಟರ್ ಶಮಿತಾ ಅವರೇ, ನಿಮ್ಮ ಮತ್ತು ಹೇಮಂತ್ ಅವರ ಪರಿಚಯ ಯಾವಾಗಿಂದ ಮೇಡಮ್? ನಾನು ಅವಾಗ ಡೆಂಟಲ್ ಓದ್ತಾ ಇದ್ದೆ, ಇವರು ಇಂಜಿನಿಯರಿಂಗ್ ಓದ್ತಾ ಇದ್ರು. ಒಂದು ಕೋರಸ್ ಇತ್ತು, ನಾನು ಸುನೀತಾ ಸಿಂಗರ್, ನಾನು ಅವಳು ಹೋಗಿದ್ವಿ, ಅವಳನ್ನ ಕರ್ಕೊಂಡು ಹೋಗಿದ್ದು. ಅಲ್ಲಿ ಮೀಟ್ ಮಾಡಿದ್ವಿ ಪ್ರಸಾದ್ ಸ್ಟುಡಿಯೋದಲ್ಲಿ. ಬದ್ರಿ, ನೀವು, ನಾನು ಎಲ್ಲ ಹೌದು, ಎಲ್ಲ ಒಟ್ಟಿಗೆ ಹಾಡಿದ್ವಿ. ಹಾಡಾದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು, ಹೋಗಿ ಊಟ ಮಾಡಿದ್ವಿ. ಹೌದು, ಗಾಂಧಿ ಬಜಾರಿಗೆ ಬಂದ್ವಿ. ಅದು ಮೊದಲನೇ ಭೇಟಿ ನಾನು ಮತ್ತೆ ಹೇಮಂತ್. ಅದಾದ್ಮೇಲೆ ನಾನು ಅವಾಗ ತುಂಬಾ ಬೇಸಿಕ್ ಸಾಂಗ್ಸ್ ಹಾಡ್ತಾ ಇದ್ದೆ, ಕ್ಯಾಸೆಟ್ಸ್ ಪ್ರಪಂಚ ಜೆಂಕಾರ್ ಸ್ಟುಡಿಯೋದಲ್ಲಿ. ಒಂದ್ಸರಿ ಯಾವ್ದೋ ಅವ್ರು ಹೇಳಿದ್ರು, ಹಿಂಗೆ ಮೇಲ್ ಸಿಂಗರ್ಸ್ ತುಂಬಾ ಕಮ್ಮಿ ಇದಾರೆ ನಮ್ಮಿದ್ರಲ್ಲಿ. ಅವಾಗ ಹೌದು ಕಮ್ಮಿ ಇದ್ರು, ಫಿಮೇಲ್ ಸಿಕ್ಕಾಪಟ್ಟೆ ಜನ ಹಾಡೋರು. ಅವಾಗ ನಾನಿಲ್ಲ, ಹೇಮಂತ್ ಅಂತ ಅವತ್ ಬಂದಿದ್ರು ಬದ್ರಿ ಜೊತೆನಲ್ಲಿ, ಅವ್ರು ತುಂಬಾ ಚೆನ್ನಾಗಿತ್ತು, ವಾಯ್ಸ್ ಚೆನ್ನಾಗಿ ಹಾಡಿದ್ರು, ನೀವು ಕರ್ಸಿ ಅಂತ. ಮತ್ತೆ ಇವ್ರ ಮನೆಗ್ ಕಾಲ್ ಮಾಡಿದೆ, ನಾನು ಅವ್ರ ಅಮ್ಮ ಎತ್ಕೊಂಡಿದ್ರು. ಇದು ನನ್ ಮೊದಲ ನೆನಪುಗಳು. ಅದಾದ್ಮೇಲೆ ಅಫ್ಕೋರ್ಸ್ ನಿನಗಾಗಿ ನಾನು ಅವರು ಒಟ್ಟಿಗೆ ಹಾಡಿದ್ದು ನನ್ ಫಸ್ಟ್ ಸಾಂಗ್. ಅಷ್ಟೊತ್ತಿಗೆ ಇವರು ಎರಡನೇ ಸಾಂಗ್, ಮೂರನೇ ಸಾಂಗ್ ಇವರೆಲ್ಲ ಹಾಡಿ ಬಹಳ ಫೇಮಸ್ ಏನಿಲ್ಲ ಬಿಡಿ, ಫೇಮಸ್ ಆಗಿದ್ರು. ವಿಷಯ ಅದು. ಅನುರಾಧ ಭಟ್ ಅವ್ರಿಗೆ ಒಂದು ಆಪ್ಷನ್ ಕೊಡ್ತೀನಿ. ಈ ಮೂವರ ಫ್ರೆಂಡ್ಸ್ ಅಲ್ಲಿ ಯಾರ ಫ್ರೆಂಡ್ಶಿಪ್ ಫಸ್ಟ್ ಮೀಟ್ ಮೋಸ್ಟ್ ಮೆಮೊರೇಬಲ್? ಹಾಗೆ ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು 3 ಜನರನ್ನು ನೋಡ್ತಾ ಇದ್ದಿದ್ದು ದೂರದಿಂದ. ಐ ವಾಸ್ ಎನ್ ಒಬ್ಸರ್ವರ್. ನಾನು ಕ್ಯಾಸೆಟ್ ಇರೋವಾಗ ಬಂದಿಲ್ಲ, ನಾನು MP3s ಬಂದಾಗ ಬಂದಿದ್ದು. ಹೌದು, ಮಾರುತಿ ಮಿರಜ್ಕರ್ ಅಂತ ಅವ್ರ ಹತ್ರ ನಾನು ಟ್ರ್ಯಾಕ್ ಹಾಡೋಕೆ ಸೇರಿದ್ದೆ. ಇದೆ ಡಿವೋಷನಲ್, ಫೋಕ್ ಅದೆಲ್ಲ ಹಾಡ್ತಾ ಇದ್ದೆ. ಟ್ರ್ಯಾಕ್ ಹಾಡೋದು, ಮಾರನೇ ದಿವಸ ಇವ್ರುಗಳೆಲ್ಲ ಬಂದು ಮಿಕ್ಸ್ ಮಾಡೋರು. ಅಂಡ್ ನಾನು ನೋಡೋದು, ಅಂದ್ರೆ ಇವ್ರು ತುಂಬಾ ಪಾಪ್ಯುಲರ್ ಆವಾಗ. ಸೊ ನಾವು ಇವ್ರು ಬಂದು ಸ್ವರಗಳು ಬರ್ಕೊಂಡು ಅಲ್ಲಿ ಹೋಗೋದು, 20 ನಿಮಿಷದಲ್ಲಿ ಹಾಡು ಮುಗಿಸೋದು. ನಾನು ಯಾವಾಗ ಈ ತರ ಆಗೋದು ಅಂತ ಸೊ ಒಬ್ಸರ್ವ್ ಮಾಡ್ತಾ ಇದ್ದೆ. ಯಾರನ್ನ ನೋಡಿದ್ರಿ? ಐ ಥಿಂಕ್ ನಂದಿತಾ ಅವ್ರನ್ನ ಫಸ್ಟ್ ನೋಡಿದ್ದು ನಾನು. ಮೇಡಮ್ ಎಲ್ಲಾರು ನಿಮ್ಮನ್ನೇ ನೋಡಿದಾರೆ ಫಸ್ಟ್. ತುಂಬಾ ಸೀನಿಯರ್ ಅವರು, ಗಾಯಕಿ ಅವರು. ಆಕ್ಚುಲಿ ಅನುರಾಧ ನನ್ನ ನೆನಪಿನ ಪ್ರಕಾರ RVNMS ಸ್ಕೂಲ್ ಗ್ರೌಂಡ್ಸ್ ಅಲ್ಲಿ ಆಗ ಇವರು ಮತ್ತೆ ಹೇಮಂತ್ ಇವರು ಯಾವಾಗ್ಲೂ ನಂಗೆ ಒಟ್ಟಿಗೆ ಬೈ 1 get 1 ಫ್ರೀ ತರನೇ ಕಾಣ್ತಾ ಇದೆ. ಸೊ ಅವರಿಬ್ಬರನ್ನ ಯಾವಾಗ್ಲೂ ಶೋಸ್ ಅಲ್ಲೇ ಮೀಟ್ ಮಾಡ್ತಾ ಇದ್ದೆ. ಬಟ್ ನಾನು ಪ್ರೊಫೆಷನಲಿ ಶುರು ಮಾಡಿದಾಗ ಶಮಿತಾ ಅವ್ರನ್ನ ಮೀಟ್ ಮಾಡಿದ್ದು ಜೆಂಕಾರ್ ಸ್ಟುಡಿಯೋ ಅಲ್ಲಿ. ಅದೊಂದು ನಾನ್ ಸ್ಟಾಪ್ MP3 ಅಂತ ಹಾಡೋದಿತ್ತು, ಡಿವೋಷನಲ್ ಸಾಂಗ್, ಬಿಟ್ ಸಾಂಗ್ಸ್. ಅವ್ರಿಗೆ ಆ ಕಡೆ ಮೈಕು, ನನ್ಗೆ ಈ ಕಡೆ ಮೈಕ್. ಇವರೆಲ್ಲ ಒಂದೊಂದೇ ಟೇಕಲ್ಲಿ, ನಾನು ಅಂದ್ರೆ ನನ್ಗೆ ಯಾವ ಟ್ಯೂನು ಗೊತ್ತಿಲ್ಲ. ಇವ್ರು ಹಾಡ್ ಮುಗಿಸೋ, ನಾನು ಆಮೇಲೆ ಮಿಕ್ಸ್ ಮಾಡ್ತೀನಿ, ಸರಿ ನೆಕ್ಸ್ಟ್ ಸಾಂಗ್ ಇವರು. ಸೊ ಅದೇ ಫಸ್ಟ್ ಟೈಮ್ ಅಂದ್ರೆ ನಾನು ಇವ್ರನ್ನೆಲ್ಲರೂ ನೋಡಿದಾಗ ಬೇಗ ತೋರ್ಸೋದು ಅಲ್ಲ, ಐ ವಾಸ್ ಆಲ್ವೇಸ್ ಇನ್ ಆಫ್ ದೆಮ್. ಯಾಕಂದ್ರೆ ನಾನು ಅವ್ರನ್ನ ಒಬ್ಸರ್ವ್ ಮಾಡಿ ಬಂದವಳು. So it's very difficult to maintain friendships. Ella they'll be busy in their own lives. Ella our shows, our recordings. But ನೀವೆಲ್ಲ ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಸಿರೋದು, we are very happy. ನೋಡಿ, ನೀವು ಗಾಯಕರು, ನಿಮ್ಮ ಫೀಲ್ಡ್ ಅಲ್ಲಿ ಸುಮಾರು ವೇದಿಕೆಗಳಲ್ಲಿ ಹಾಡಿರ್ತೀರಾ, ದೇಶ ವಿದೇಶಗಳನ್ನ ಸುತ್ತಾಡ್ತೀರಾ, ಅಲ್ಲೆಲ್ಲ ನಮ್ಮ ಕನ್ನಡ ಹಾಡುಗಳನ್ನ ಹಾಡಿ ಅಭಿಮಾನಿಗಳನ್ನ ಸಂಪಾದಿಸಿರ್ತೀರ. ಹಾಗೆ ಸ್ನೇಹಿತರನ್ನು ಸಂಪಾದಿಸಿರ್ತೀರ. ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ಸ್ನೇಹಜೀವಿ ಇದ್ದಾರೆ, ಅವರು ನಿಮ್ಮೆಲ್ರಿಗೂ ತುಂಬಾ ಆಪ್ತ ಸ್ನೇಹಿತರು, ಅದ್ಭುತ ಮನುಷ್ಯ, ಅದ್ಭುತ ಜೀವ, ಅದ್ಭುತ ಗಾಯಕ. ಅವ್ರು ನಿಮ್ ಬಗ್ಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರೆ ನೋಡೋಣ ಬನ್ನಿ. ಎವಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹೇಮಂತ್ ಸರ್, ವೆಲ್ಕಮ್ ಟು ಗೋಲ್ಡನ್ ಗ್ಯಾಂಗ್. ಇವ್ರು ಸರಿಗಮಪ ಅನ್ನಲ್ಲ, ವೆಲ್ಕಮ್ ಟು ಗೋಲ್ಡನ್ ಗ್ಯಾಂಗ್. ಅನುಶ್ರೀ ಅವ್ರ ಸಲ ನಿಮ್ಗೆ ಹೇಳ್ತಾ ಇದ್ದೀನಿ.
ಹೇಮಂತ್ ಸರ್ ಅದ್ಭುತವಾದಂತಹ ಗಾಯಕರು, ನಾನು ಬಹಳ ಇಷ್ಟಪಡುವಂತಹ ಗಾಯಕರು, ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿರುವಂತಹ ಗಾಯಕರು. ಆದ್ರೆ ನಮ್ಮ ಒಂದು ಒಡನಾಟ ಅಂತ ಹೇಳಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ, ವಿಶೇಷವಾಗಿ ನಮ್ಮ ಸಾರಿಗಮಪ ಕಾರ್ಯಕ್ರಮದ ಮೂಲಕ. ಹೇಮಂತ್ ಸರ್, ನಿಮ್ಮ ನಡುವಿನ ಅನೇಕ ಸೀಕ್ರೆಟ್ಗಳು ನಾನಿಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ನಾನೇನು ಹೇಳಲ್ಲ. ಸಂಗೀತಾ ಮಲ್ನಾಡ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹಳ ಫ್ಯಾಬ್ಯುಲಸ್ ಸಿಂಗರ್, ಪರ್ಫಾರ್ಮರ್, ಅನೇಕ ವರ್ಷಗಳಿಂದ ಪರಿಚಯ. ಅವ್ರು ನಗ್ದಾಗ್ಲೆಲ್ಲ ಗೊತ್ತಾಗತ್ತೆ ಅವ್ರು ಡೆಂಟಿಸ್ಟ್ ಅಂತ. ಮೇಡಮ್, ನೀವು ಡಾಕ್ಟರು, ಸಿಂಗರ್ ಎರಡೂ ಪ್ರೊಫೆಷನ್ ಅಷ್ಟು ಚೆನ್ನಾಗಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಕ್ಲಿನಿಕ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲಾ ಸ್ಟೇಜಲ್ಲೂ ನೀವು ರಾಕ್ ಮಾಡ್ತೀರ ಅಂತ ನನಗೆ ಗೊತ್ತು. ನಾವು ಅನೇಕ ವೇದಿಕೆಗಳಲ್ಲಿ ಒಟ್ಟಿಗೆ ಹಾಡಿದ್ದೀವಿ. ಒಂದು ರಿಯಾಲಿಟಿ ಶೋ ನಾನು ಭೇಟಿಯಾಗಿದ್ದು ನಂದಿತಾ ಮೇಡಮ್. ಎವರ್ ಸ್ಮೈಲಿಂಗ್, ಎವರ್ ಚಾರ್ಮಿಂಗ್. ಅವ್ರದೇ ಒಂದು ಯೂನಿಕ್ ಸ್ಟೈಲು, ಮಾತಾಗ್ಲಿ, ಪಂಚ್ ಆಗ್ಲಿ. ಅವ್ರು ಪಂಚ್ ಹೊಡಿತಾರೆ. ಮೇಡಮ್, ನಿಮ್ ಪಂಚು ಬಹಳ ಡಿಫ್ರೆಂಟ್ ಪಂಚ್ ಮೇಡಮ್. ಅದೊಂದು ಅರ್ಧ ಗಂಟೆ ಆದ್ಮೇಲೆ ಗೊತ್ತಾಗುತ್ತೆ ಪಂಚ್ ಹೊಡೆದಿದ್ರು ಅಂತ. ಆನ್ ಅ ಸೀರಿಯಸ್ ನೋಟ್, ಅ ಫ್ಯಾಬ್ಯುಲಸ್ ಆರ್ಟಿಸ್ಟ್, ನಾವೆಲ್ಲರೂ ಹೆಮ್ಮೆ ಪಡುವಂತಹ ಗಾಯಕಿ. ಅನುರಾಧ ಭಟ್ ಅವ್ರ ಬಗ್ಗೆ ನಾನೇನ್ ಹೇಳೋದು, ಶಿ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಅಂಡ್ ಮೋಸ್ಟ್ ಪ್ರೊಫೆಷನಲ್ ಆರ್ಟಿಸ್ಟ್ ನನಗೆ ತಿಳಿದಿರೋ ಮಟ್ಟಿಗೆ. ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನೊಂದಿಗೆ ಅವರು ಭಾಗಿಯಾಗಿದ್ದಾರೆ. ವಿಶೇಷತೆ ಏನಂದ್ರೆ ಅವರು ಎಲ್ಲಾ ಭಾಷೆಗಳಲ್ಲೂ ಹಾಡ್ತಾರೆ. ಆಮೇಲೆ ಅವರು ಇನ್ನೊಂದು ವಿಶೇಷತೆ ಏನಂದ್ರೆ ಎಲ್ಲಾ ತರಕಾರಿಗಳ ಕನ್ನಡದಲ್ಲಿ ಹೆಸರು ಏನು ಅಂತ ಅವ್ರು ಹೇಳ್ತಾರೆ. ಟ್ರಾವೆಲ್ ಮಾಡ್ತಾರೆ, ಟೊಮೆಟೊಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ ಅಂತಾರೆ. ಇಲ್ಲವಲ್ಲ ಮೇಡಮ್ ಅಂದ್ರೆ ಗೂದೆ ಹಣ್ಣು ಅಂತಾರೆ ಟೊಮೆಟೊಗೆ ಅಂದ್ರೆ. ಓಕೆ ಅಂದ್ರೆ ಸರ್, ಗಣೇಶ್ ಸರ್, ನೀವು ಅನೇಕ ತರಕಾರಿಗಳ ಹೆಸರುಗಳನ್ನ ನೀವು ಕೇಳಿ, ಅವ್ರಿಗೆ ಗೊತ್ತಾ ಇಲ್ವಾ ಅಂತ ತಿಳ್ಕೊಂಡು ದಯವಿಟ್ಟು ನನಗೆ ಹೇಳಿ. ಈಗ ನಮ್ಮ ಅನುರಾಧ ಭಟ್ ಅವರಿಗೆ ಚಾಲೆಂಜ್. ಅಯ್ಯೋ, ನಾವು ತರಕಾರಿಗಳ ಹೆಸರನ್ನ ಹೇಳ್ತೀವಿ, ಅದನ್ನ ನೀವು ಕನ್ನಡದಲ್ಲಿ ಹೇಳ್ಬೇಕು. ಕನ್ನಡದಲ್ಲಿ ಹೇಳ್ಬೇಕು. ಓಕೆ. ಲೇಡೀಸ್ ಫಿಂಗರ್, ಬೆಂಡೆಕಾಯಿ, ಬೀನ್ಸ್, ಹುರುಳಿಕಾಯಿ, ಟೊಮೆಟೊ, ಗೂದೆ ಹಣ್ಣು, ಕ್ಯಾರೆಟ್, ಗಜ್ಜರಿ, ಕುಕುಂಬರ್, ಸೌತೆಕಾಯಿ, ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನಕಾಯಿ, ಮಶ್ರೂಮ್, ಅಣಬೆ, ಕಾಲಿಫ್ಲವರ್, ಹೂಕೋಸು, ಬ್ರೋಕೊಲಿ, ಹಸಿರು ಹೂಕೋಸು, ಈರುಳ್ಳಿ, ಈರುಳ್ಳಿ, ಆನಿಯನ್. ಕನ್ನಡದಲ್ಲಿ ಇಲ್ಲಿ ಒಂಥರ ಎಲ್ಲರ ಗಾಯನ ಪ್ರತಿಭೆಯನ್ನ, ಎಲ್ಲರ ಯೋಚನಾ ಶಕ್ತಿಯನ್ನ ಪ್ರದರ್ಶಿಸೋಕೆ ಒಂದು ಅವಕಾಶ ಇದೆ. LED ಒಂದು ಇಮೇಜ್ ಬರುತ್ತೆ. ಆ ಇಮೇಜ್ ಅಲ್ಲಿ 4 ಇಮೇಜ್ಗಳು ಮಿಕ್ಸ್ ಆಗಿರುತ್ತೆ. ಸೊ ಆ 4 ಚಿತ್ರಗಳನ್ನ ಸೇರಿಸಿದ್ರೆ ನಿಮಗೆ ಒಂದು ಹಾಡಿನ ಸಾಲ್ ಸಿಗುತ್ತೆ. ಅದೇ ಉತ್ತರ ಅದಕ್ಕೆ. ಈ ಆಟದ ಹೆಸರು ಚಿತ್ರ ವಿಚಿತ್ರ. ಓಣ ಗೇಮ್ ಏರಿಯಾಗೆ ಪ್ಲೀಸ್ ಕಮ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ನೀವು ಒಂದೊಂದು ಇಮೇಜ್ ಅನ್ನು ಹಾಕ್ತಿವಿ. ಫಸ್ಟ್ ಇಮೇಜು, ಸೆಕೆಂಡ್ ಇಮೇಜು ಯಾವ್ದಾದ್ರು ನೋಡಿ ಹೇಳ್ಬೋದು. ಬಜಾರ್ ಒತ್ತಿನೇ ಆನ್ಸರ್ ಹೇಳ್ಬೇಕು. ನಿಮ್ಮ ಮೊದಲ ಚಿತ್ರ ಹೀಗಿದೆ. ಇದಿಷ್ಟು ಚಿತ್ರಗಳನ್ನ ಸೇರ್ಸಿದ್ರೆ ಒಂದು ಹಾಡು. ಅದ್ಯಾರದು? ಮೂರನೇದು ಏನದು? ಯಾರದು? ರವಿ ಸರ್. ಲಾಸ್ಟ್ ಇಯರ್ ಸರಿಗಮಪ. ಆ ಹುಡುಗಿ ಏನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಅಯ್ಯೋ, ಏನು ಗೊತ್ತೇ ಆಗ್ತಾ ಇಲ್ವಲ್ಲ ಇದು. ಬೊಂಬೆ ರವಿ. ಓಕೆ, ಒಂದು ಕ್ಲೂ ಕೊಡ್ತೀನಿ. KGF ನ ನಾವ್ ಏನೇನಂತ ಕರಿತೀವಿ? ಚಿನ್ನ, ಚಿನ್ನ, ಬಂಗಾರ, ಬಂಗಾರ, ಗೋಲ್ಡ್. ಹಾ, ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ನಾವೇಳಿದ್ವಿ ನಾನು ಬಂಗಾರ ಅಂತ ಸ್ಟಾರ್ಟ್ ಮಾಡ್ಬಿಟ್ಟೆ ಅವ್ರ ಆನಕ್ಕೆ ನಮ್ಗೆ. ಅನುರಾಧ ಅವರು ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಗೋವಿಗೆ ಸೂಜಿ ಬಂದು ಹಳ್ಳಿ ಹಾಡಮ್ಮ. ಓಕೆ, ಈಗ ಎರಡನೇ ಚಿತ್ರ. ಏನೇನಿದೆ ಹೇಮಂತ್ ಅವರಲ್ಲಿ? ಒಂದು ಕೋವಿಡ್, ಇನ್ನೊಂದು ಕಾಶಿನಾಥ್ ಸಾರು ಚೌಕಾ ಫಿಲಮ್ ಒಂದು ಚಿತ್ರ, ಅಲ್ಲಾಡ್ಸೋದು. ಇಲ್ಲಿ ಕ್ರಿಕೆಟ್ ಕಿಟ್ ಇದೆ. ಅಶೋಕ್ ಸರ್ ಇದಾರೆ, ನಮ್ಮನ್ ತೋರಿಸ್ತಾ ಇದಾರೆ. ರವಿ ಸರ್ ರಣಧೀರ ಇದೆ, ಎಲ್ಬೋರ್ಡ್ ಇದೆ, ಮತ್ತೆ ಕಾಶಿನಾಥ್ ಸರ್ ಇದಾರಲ್ಲಿ. ರಣಧೀರ ಅಲ್ಲ, ಅಶ್ವಥ್ ಅವ್ರ ಎಲ್ಲಿ ಬರ್ತಾರ? ಒಂದು ಕ್ಲೂ ಕೊಡ್ಲಾ? ಇಲ್ಲಿರೋ ಒಬ್ಬ ಸಿಂಗರೇ ಹಾಡಿರೋ ಹಾಡಿದೆ. ನಾನು ನೋಡಿದ ಮೊದಲ ವೀರ, ಕ್ರಿಕೆಟ್ ಹೇಳ್ಕೊಟ್ಟ ಮೊದಲ ವೀರ. ಅಲ್ಲ, ಕ್ರಿಕೆಟ್ ಅದ್ರನ್ನ ಬರುತ್ತದು. ಅಲ್ಲಿ ಕೋವಿಡ್ ಯಾಕೆ ಬಂದ್ ಮಧ್ಯದಲ್ಲಿ? ಅದೇ PPE ಕಿಟ್ ಯಾಕೆ? PPE ಕಿಟ್. ಕರೆಕ್ಟ್.
ಕಾಶಿನಾಥ್ ಅವರು ಚೌಕ ಸಿನಿಮಾ ಅಲ್ಲಿ ಅಪ್ಪ. ಹೌದು. ಇದು ಪಿ ಕಿಟ್ ಹಾಕೊಂಡಿದ್ದಾರೆ. ಓಕೆ, ಕಿಟ್ಟಪ್ಪ. ಇದು ಕ್ರಿಕೆಟ್ ಕಿಟ್ಟು. ಅಶ್ವಥ್ ಸಾರು ಹೆಚ್ಚಿಗೆ ಅಪ್ಪನ General ಆಗಿ ಅಪ್ಪ. ಕಿಟ್ಟಪ್ಪ. ನಿನ್ನ ಫ್ಲೂಟು ಎಲ್ಲಿ ಅಪ್ಪ. ಅಂಡ್ ಕಂಗ್ರಾಚುಲೇಷನ್ಸ್. ಇದು ಮೋಸ. ಎರಡು ಪಾಯಿಂಟ್ ಇವ್ರೆ. ನೀವು ಬಜಾರ್ ಒತ್ತೇ ಇಲ್ಲ. ಕಿಟ್ಟಪ್ಪ ಅಂದೆ ನಾನು ಒತ್ತಬೇಕಾಗಿದ್ದ ಪ್ಲೀಸ್ ಇಲ್ಲಿ. ಯಾವ ಕಿಟ್ಟಪ್ಪ ನಂಗೆ ಅರ್ಥ ಆಗಿಲ್ಲ. ಅನುರಾಧ ಮತ್ತು ಶಮಿತಾ ಅವರು 2 ಪಾಯಿಂಟ್ ತಗೊಂಡಿದ್ದಾರೆ. ಈಗ ನೆಕ್ಸ್ಟ್, ಇದು ತುಂಬಾ ಸಿಂಪಲ್ ಹಾಡು ನೋಡಿ. ಈ ಸಲ ಕಪ್ಪು ನಮ್ದೇ ಇದೆ. ವಿಕ್ಟ್ರಿ, ಗೆಲುವು, ಜಯ, ಜಾಕೆಟ್. ಹೇಮಂತ್ ಹೇಗಿದೆ ಹೇಳಿ, ಗೊತ್ತಾಯ್ತಾ? ಗೊತ್ತಾಯ್ತು. ಅದು ಜಯ, 2 ಜಯ. ವರ್ಲ್ಡ್ ಕಪ್ ಗೆದ್ದಿದೆ. ಇದು ವಿಕ್ಟ್ರಿ ಮಾರ್ಕ್. ಜಯ ಇದು ಜಾಕೆಟ್. ಜಯನ್ ಗಂಡ ಅಮಿತಾಬ್ ಬಚ್ಚನ್. ಜಯ ಬಚ್ಚನ್ ಅವ್ರ ಗಂಡ ಅಮಿತಾಬ್ ಬಚ್ಚನ್ ಅವರು. ಅವ್ರ ರಾಕೆಟ್. ಜಯ ಜಾಕೆಟ್, ಜಯನ್ ಗಂಡ ರಾಕೆಟ್. ಯಾರು ಸೂಪರ್ ಗುರು ಇದು. ಈ ಶಮಿತಾ ಅವ್ರು ಹೇಳೋದು ಹೇಳ್ಬಿಟ್ಟು ಆಮೇಲೆ ಕರೆಕ್ಟ್ ಜೈನ್ ಗಂಡ ಬರ್ತದೆ, ಆಮೇಲೆ ಗೊತ್ತಾಯ್ತು ಜೈನ್ ಗಂಡ. 3-0. ಅಯ್ಯಯ್ಯೋ. ನೆಕ್ಸ್ಟ್ ಚಟ್ನಿನ ಉಪ್ಪಿಟ್ಟ ಜನ ಬರ್ತಲ್ಲಮ್ಮ ಅದು. ಯಾವ್ದು ಉಪ್ಪಿಟ್ಟ ಅದಲ್ಲ, ಬೋಂಡ ಇಲ್ಲ ಅಲ್ಲಿ ರುಬ್ಬೋದು. ನಂದಿತಾ ಅವ್ರಿಗೆ ಅರ್ಥ ಆಯ್ತು. ಚಟ್ನಿ ರುಬ್ತಾ ಇದಾರಲ್ಲಿ. ಯಾವ್ದ್ರಿಂದ ರುಬ್ತಾರೆ ಚಟ್ನಿನ? ರುಬ್ಬೋಕಲ್ಲು. ಚಟ್ನಿ ಮಿಕ್ಸಿ ರುಬ್ಬೋಕಲ್ಲು. ಅದಕ್ಕೆ ಇನ್ನೊಂದ್ ಹೆಸರಿದೆ. ಏನು? ಒರಳ್ಕಲ್ಲು. ಒಳ್ಕಲ್ಲ, ಗುಂಡದು. ಅದು ಗುಂಡು. ಯಾರೇ ಹೇಳ್ಬಿಟ್ರಿ ಕರೆಕ್ಟ್ ಆಗಿ. ಅದು ಕ್ಲೂ ಕೊಟ್ಟಿದ್ದೀರಾ? ಸೇರು ಗುಂಡು. ಒಳಗೆ ಸೇರಿದರೆ ಗುಂಡು. ಅಯ್ಯೋ, ಎಲ್ಲ ಅವರೇ ಹೊಡಿದಾರಲ್ಲಮ್ಮ. ಶಮಿತಾ ಅವ್ರ ಒಂದ್ಸಲಿ ಹಾಡಿ ಅದನ್ನ ಬನ್ನಿ. ಸೂಪರ್ ಅಮ್ಮ. ಬಂದಿದ್ದಾಗಿತ್ತು. ಹುಡುಗಿ ಆಗುವಳು ಗಂಡು, ಒಳಗೆ ಸೇರಿದರೆ ಗುಂಡು. ಹುಡುಗಿ ಆಗುವಳು ಗಂಡು, ಬಿಸಿಯಾಗಿದೆ ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಬಿಸಿಯಾಗಿದೆ ನಶೆ ಏರಿದೆ, ಮಿತಿ ಮೀರಿದ ಜೋಪಾನ. ಈಗ ಇದ್ದು ಪ್ರಯತ್ನ ಇಲ್ಲ ನಾವು. 4-0 ಆಗ್ತಿಲ್ಲಪ್ಪ, ನನಗೆ ಆಗ್ತಿಲ್ಲ. ಓಕೆ, ಇದಂತೂ ಎಕ್ಸ್ಟ್ರಾರ್ಡಿನರಿ ಈಸಿ ಗುರು. ಇದು ಹೇಳಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಆಟ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಎಕ್ಸ್ಪ್ಲೇನ್ ಮಾಡಿ ಹೇಮಂತ್, ಈಗಾದ್ರೂ ಎಕ್ಸ್ಪ್ಲೇನ್ ಮಾಡಿ. ಸಿಹಿ ಕಹಿ ಚಂದ್ರ ಅವರು ಗಾಳಿ, ಮೈಸೂರು ಪಾಕ್ ಸಿಹಿ, ಅದೊಂದು ವಿಂಡ್ ಮಿಲ್ಲು ಗಾಳಿ, ಸಹಿ ಮನಸಾರೆ ಮನಸ್ಸಿನಲ್ಲಿ. ಅಂಡ್ ಹಾಡಿರೋದು ನೀವೇ. ಹೌದು, ಈಗ ಹಾಡಿ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ. ನೋಟ ಒಂದೇ ಸಾಕು, ದಿನವು ಬೆರೆಯಲೇಬೇಕು. ಪ್ರೇಮಾಮೃತದ ಗೀತೆ ಬರೆಯೋಣ ಬಾ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ. ಲವ್ಲಿ. ಆದ್ರೂ ನಾವ್ ಹೇಳಲಿಲ್ಲ ಅನ್ನೋದೊಂದು ನೋಡಿ, ನೀವು ಒಂದಾದ್ರೂ ಗೆಲ್ಬೇಕು. ಈಸಿಯಾಗಿ ಅಟ್ಲೀಸ್ಟ್ ಒಂದು ಅವ್ರದ್ದು ಆಫ್ ಮಾಡಿರಿ. ಆಡಿಯನ್ಸ್ ಅವರು ಘಟಾನ್ಘಟಿಗಳು ಎಲ್ಲ ಹೊಡಿತಾದ ಹಾಕೊಂಡು. ಓಕೆ, ನಮ್ಮ ಹೇಮಂತ್ ಅವರು ಮತ್ತೆ ನಂದಿತಾ ಅವರು ಟೀಮ್ಗೋಸ್ಕರ ಒಂದು ಈಸಿಯಾಗಿ ಹಾಕಿ. ಇದು ಹೇಳಲಿಲ್ಲ ಅಂದ್ರೆ ಅಷ್ಟೇ. ಇದು ತುಂಬಾ ಈಸಿ. ಒಂದು ಕ್ಲೂ ಕೊಡ್ತೀನಿ, ಆನ್ಸರ್ ಗೊತ್ತಾದ್ರೆ ಹೇಳಿ. ಅದ್ಯಾವ ಮರ? ಶೃಂಗಾರದ ಹೊಂಗೆ ಮರ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ.
ಶೃಂಗಾರದ ಹೊಂಗೆ ಮರ. ಓ ಗೊತ್ತಾಯ್ತು ಈಗ ಹೇಮಂತ್ ಅವ್ರಿಗೆ ಯಾವ ತರದ್ ಹಾಕ್ಬೇಕು ಅಂತ. ಶೃಂಗಾರ, ನಾಚಿಕೆ. ನೆಕ್ಸ್ಟ್ ಯಾವ್ದಾದ್ರು ಶೃಂಗಾರದೇ ಹಾಕ್ರಪ್ಪ. ನಮ್ ಫೋಟೋ ಹಾಕ್ಬಿಟ್ಟಿದ್ದಾರೆ. ಬಜಾರ್ ಆಯ್ತು ಹೇಳಿ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಮಕ್ಳ ಹೀ ಅಂತಿದೆ. ಅಲ್ಲ, ನಕ್ಷೆ ಅದು ಹೆಬ್ಬೆಟ್ಟು. ಇದ್ರಲ್ಲಿ ಒಂದು ಕ್ಲೂ, ನಮ್ಮ ಅಂಬರೀಷ್ ಅಣ್ಣ ಸ್ನೇಹಜೀವಿ. ಸ್ನೇಹಿತರನ್ನ ಏನಂತ ಕರೀತಾರೆ? ಕುಚಿಕ್ಕು 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 ಹಿಂಗಾಗುತ್ತೆ. ಅಲ್ಲ, ನಂದಿತಾರ ಡ್ಯಾನ್ಸ್ ಬೇರೆ ಆಡ್ತಾರ. ಕುಚಿಕ್ಕು ಕುಚಿಕ್ಕು. ಸ್ನೇಹಿತರಿಗೆ ಇನ್ನೊಂದು ಪದ ಏನು? ಗೆಳೆಯ, ಗೆಳೆಯ. ಮಿತ್ರ, ಮೊದಲನೇದು ಕೈ ಹಿಂಗ್ ತೋರ್ಸಿದ್ರೆ ಏನೇನ್ ಅರ್ಥ ಮಾಡ್ಕೋಬಹುದು ನಾವು? ಗೆಲುವು. ಫಸ್ಟ್ ಒನ್ ಯಾರು, ಎರಡನೇದು ಊರು, ಯಾರು, ಗೆಳೆಯ. ಯಾವೂರ ಗೆಳೆಯ ಇವ ಬಾಲ್ಯದ ಹರೆಯ. ಆಕ್ಚುಲಿ ನನಗೆ ಗೊತ್ತಾಗಲಿಲ್ಲ ಈ ಹಾಡು, ಸುಮ್ಮನೆ ಡೌ ಮಾಡ್ಕೊಂಡು ನಿಂತಿದ್ದೆ. ಹಾಗೆ ಈಗ 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 ಎಕ್ಸ್ಪ್ಲೇನ್ ಮಾಡಿ. ಯಾವ ಊರ ಗೆಳೆಯ ಇವ ಬಾಲ್ಯದ ಗೆಳೆಯ ಅಂದ್ರೆ ನಮ್ಮೆಲ್ಲ ಚಿಕ್ಕ ವಯಸ್ಸಿನ photos. 4 ಜನದಿದೆ. ಏನಿವೆ, ಕಂಗ್ರ್ಯಾಚುಲೇಷನ್ಸ್, ನೀವೇ ಗೆದ್ದಿದ್ದೀರಾ. 6-1. ಹೇಮಂತ್ ಅವರು, ನಂದಿತಾ ಅವರು ಗೆಲ್ಬೇಕು ಅಂತ ಇನ್ನೊಂದು ಹಾಕ್ತಿವಿ. ಇದು ಹೇಳ್ಬಿಟ್ರೆ ಈ ಆಟನೇ ನೀವೇ ಗೆದ್ದಂಗೆ. ಹಂಗಂತೀರಾ? ನೋಡೋಣ, ಹಾಕಿ. ಜೇನು, ಉಪ್ಪಿಸಾರು, ಯಾರು, ಏನು, ಕ್ವಶನ್, ವಿಮಾನ, ರನ್ವೇ, ಮಳೆ, ಆ ಏನ್ ಮಧ್ಯದಲ್ಲಿ ಆ ಬೇರೆ. ಏನು ಅಂಡ್ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಲೂ ಇಲ್ಲ, ನಮ್ಮಲ್ಲಿರೋರೇ ಒಬ್ರು ಆಡಿದ್ರು. ಮಳೆ ಹನಿ, ಹೇಳ್ಬಿಟ್ಟವ್ರೆ ಏನೋ. ಮಳೆ ಹನಿ ಉಪ್ಪಿ. ಅಂಡ್ ಓಕೆಪ್ಪ, ಹೇಳ್ಬಿಡ್ತೀನಿ ಯಾರು ಆಡಿರೋದು ಇದು ಅಂತ. ನಂದಿತ್ ಅವ್ರು ಆಡಿರೋದು. ಅಯ್ಯೋ, ನೀವೇ ಶಾಕ್ ಆಗ್ತೀರಿ. ನಾನ್ ನಡಿರೋದ. ನೀವು ಹಾಡಿರೋ ಹಾಡು. ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನಾ. ಅಯ್ಯೋ ಅಯ್ಯೋ. ಅನುರಾಧ ಅವ್ರೆ, ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ರು ಫಸ್ಟ್ ಬಂದಿದ್ದಾರೆ ರೇಸಲ್ಲಿ, ಅದಕ್ಕೆ ಆಮೇಲೆ ಇದು ಮೊದಲ ಅಕ್ಷರ, ಅದಕ್ಕೆ ಮೊದಲು ಭೂಮಿಗಿಳಿತಾ ಇದೆ, ಲ್ಯಾಂಡ್ ಆಗ್ತಾ ಇದೆ ಪ್ಲೇನ್. ಮಳೆ ಹನಿ ನೀನೇ ನಾ ಕ್ವೆಶ್ಚನ್. ನಾನು, ನೀನು. ಸೂಪರ್. ಅಂಡ್ ಈ ಆಟದಲ್ಲಿ ಗೆದ್ದಿರೋರು ಶಮಿತಾ ಮಲ್ನಾಡ್ ಹಾಗೂ ಅನುರಾಧ ಭಟ್ ಅವರು. ಅಂಡ್ ಹೀನಾಯ ಸೋಲು ಅಂತ ಹೇಳಲ್ಲ ನಾನು, ಜನನೇ ನೋಡಿದ್ದಾರೆ. ಅಂಡ್ ಅವ್ರ ಗೆಲ್ಲಕ್ಕೆ ಸೋತು ಸಪೋರ್ಟ್ ಮಾಡಿದ್ದು ನಮ್ಮ ಹೇಮಂತ್ ಅವರು ಮತ್ತೆ ನಂದಿತಾ ಅವರು. ಥ್ಯಾಂಕ್ ಯು. ಓಕೆ, ಸೂಪರ್, ಜೋರ್ ಚಪ್ಪಾಳೆ. ಇವ್ರಿಗೆ ಸ್ಪರ್ಶ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಬರ್ಲಿ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಈಗ ಒಂದು ದೇವತೆ ಬಗ್ಗೆ ಮಾತಾಡೋಣ. ಎಲ್ಲಾ ದೇವತೆಗಳು ಕಣ್ಣಿಗೆ ಕಾಣಿಸಿದ್ರೆ ಸಂಗೀತ ಶಾರದೆ ಕಿವಿಗೂ ಕಾಣಿಸ್ತಾಳಂತೆ. ಅಂಥ ಸಂಗೀತ ಶಾರದೆಯ ಪುತ್ರ ಪುತ್ರಿಯರು, ಈ ಗಾಯಕರೆಲ್ಲ ಇಷ್ಟಪಡೋ ದೇವ್ರೊಬ್ರಿದ್ರು. ಅವರು ನಡೆದಾಡೋ ದೇವ್ರು. ಅವ್ರ ಜೊತೆ ನೀವೆಲ್ಲರೂ ವರ್ಕ್ ಮಾಡಿದಿರಿ, ಕೆಲಸ ಮಾಡಿದಿರಿ, ಹಾಡಿದಿರಿ, ಮಾತಾಡಿದಿರಿ, ಬೇರೆ ಬೇರೆ ಆಂಗಲ್ ಅಲ್ಲಿ ನಿಮ್ಮ ಒಡನಾಟವನ್ನ ನಡೆಸಿದಿರ. ಅವರೇ ನಿಮ್ಮೆಲ್ಲರ ನೆಚ್ಚಿನ SP ಬಾಲಸುಬ್ರಹ್ಮಣ್ಯ. SP ಸರ್ ಬಗ್ಗೆ ಮಾತಾಡೋ ಸಮಯ ಇದು. ಹೇಮಂತ್ ಅವ್ರು ಹೇಳಿ. ಗಣೇಶ್ ಸರ್, ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಇಲ್ಲಿ ಎಮೋಷನಲ್ ಆಗ್ತೀವಿ. ಯಾಕಂದ್ರೆ ಬಾಲು ಸರ್, ನಾನು ಬಹಳ ಚಿಕ್ಕಂದಿನಿಂದ ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಂತ ವ್ಯಕ್ತಿ. ನನ್ನ ಫಸ್ಟ್ ಕ್ವಶನ್ ಇದ್ದಿದ್ದು, ಬಾಲು ಸರ್ನ ನೋಡಬಹುದಾ, ಮಾತಾಡಿಸಬಹುದಾ, ಹಾಡೋ ಕನಸು ದೂರ ಬಿಡಿ. ಅಂಡ್ ನನ್ನ ಅವರ ಮೊದಲನೇ ಭೇಟಿ ಹೇಗೆ ಅಂತಂದ್ರೆ, ನಮ್ಮ ತಾಯಿ ರತ್ನಮ್ಮ ಸಾಧನಾ ಮ್ಯೂಸಿಕ್ ಸ್ಕೂಲ್ಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆನ್ಯುವಲ್ ಡೇ ಫಂಕ್ಷನ್ ಅಂತ ಇಟ್ಕೊಂಡಿದ್ರು ಸರ್, ಸಾಧನಾ ಸ್ಕೂಲ್ದು ಆನ್ಯುವಲ್ ಡೇ ಫಂಕ್ಷನ್.
ಅಲ್ಲಿ ನಮ್ಮ ತಾಯಿ ನನಗೆ ಬಂದು ಹೇಳಿದ್ರು, ಬಾಲು ಸರ್ ಗೆಸ್ಟ್ ಆಗಿ ಬರ್ತಾರಂತೆ, ನೀನ್ ಬರ್ತೀಯಾ ಅಂದ್ರು. ನಾನು ಅವರು ಸಿಗೋದೇ ಅಪರೂಪ ಆಗ. ದಿಸ್ ವಾಸ್ 26 ಇಯರ್ಸ್ ಬ್ಯಾಕ್. ಸಾಯಂಕಾಲ ಒಂದು 6:30 ಬಂದ್ವಿ. ಆ ವಾಯ್ಸ್ ಕೇಳೋದಕ್ಕೆ ನಾನು ಐ ವಾಸ್ ಬಿಗ್ ಫ್ಯಾನ್ ಆಫ್ ಬಾಲು ಸರ್. ಸೊ ಬಂದ್ರು ಸರ್, ಒಂದು ಗಜ ಬಂದಂಗ್ ಬಂದ್ರು. ಕಳೆದೋದೆ ನಾನು. ಅವರು ಇದ್ದಿದ್ದು, ಅವರು ಬಂದಿದ್ದು, ನಡೆದು ಕೂತ್ಕೊಂಡಿದ್ದು ಅಷ್ಟೇ ಸಾಕಾಗಿತ್ತು ನನಗೆ. ಸಡನ್ ಆಗಿ ಮೈಕಲ್ ಒಂದು ಅನೌನ್ಸ್ಮೆಂಟ್ ಬರುತ್ತೆ ನನಗೆ, ಈಗ ಪ್ರಾರ್ಥನೆ ಗೀತೆ ಹೇಮಂತ್ ಮೇಲ್ ಬರ್ಬೇಕು ಅಂತ. ಸಡನ್ ನಾನು ಶಾಕ್ ಆಗಿದ್ದೀನಿ. ನಾನು ನೋಡಕ್ಕೆ ಕೇಳಕ್ಕೆ ಬಂದಿದ್ದೀನಿ. ಅವ್ರ ಮುಂದೆ ಹಾಡೋದು ಅಂತಂದ್ರೆ ಹೇಗೆ, ಪ್ರಾರ್ಥನೆ ಗೀತೆ, ಇನ್ವೊಕೇಶನ್. ಸರಿ ಹೋದೆ. ಗಂಭೀರ ಗಜವದನ ಗಂಭೀರ ಗಜವದನ ಗಂಭೀರ ಗಜವದನ ಗಣನಾಥ ಸುಖ ಸದನ ಗೌರೀತನು ಭವನ ಗೈವೆ ಪುಣ್ಯ ಸ್ಮರಣ ಗಂಭೀರ ಗಜವದನ. ಈ ಗೀತೆ ಹಾಡಿ ಒಂದು ಪಲ್ಲವಿ ತಿರುಗಿ ನೋಡ್ತೀನಿ, ಬಾಲು ಸರ್ ನಿಂತ್ಕೊಂಡಿದ್ದಾರೆ, ಕೈ ಕಟ್ಕೊಂಡಿದ್ದಾರೆ, ಚಪ್ಪಲಿ ಪಕ್ಕದಲ್ಲಿ ಬಿಟ್ಟಿದ್ದಾರೆ, ಅಂಡ್ ಹಿ ವಾಸ್ ಪ್ರೇಯಿಂಗ್. ಒಬ್ಬ ಸಾಮಾನ್ಯ ಗಾಯಕ ಒಂದು ಇನ್ವೊಕೇಶನ್ ಹಾಡಬೇಕಾದ್ರೆ ಯಾರು ಅಂತ ಕೂಡ ಗೊತ್ತಿಲ್ಲ, ಅವ್ರಿಗೆ ಪರಿಚಯ ಕೂಡ ಆಗಿಲ್ಲ. ಶ್ರದ್ಧೆಯಿಂದ ನಿಂತ್ಕೊಂಡು ಆ ಒಂದು ಪ್ರಾರ್ಥನೆ ಗೀತೆಗೆ ನಮಸ್ಕಾರ ಮಾಡ್ತೀರ ಅಂತಂದ್ರೆ ಟೋಟಲಿ ನಾನು ಬಿದ್ದುಬಿಟ್ಟೆ ಹಾಗೇನೆ. ದಿಸ್ ವಾಸ್ ಮೈ ಫಸ್ಟ್ ಫೋಟೋ. ನನ್ನ ಮೊದಲನೇ ಫೋಟೋ ಇದು. ಹೌದು. ಆ ಒಂದು ಕ್ಷಣ ನನಗೆ ಐ ಡೋಂಟ್ ನೋ, ಇಟ್ಸ್ ಅ ವಂಡರ್ಫುಲ್ ಫೀಲ್. ಅಂತ ಮೂಮೆಂಟ್ಸ್ನೆಲ್ಲ ಮರೆಯಕ್ ಚಾನ್ಸೇ ಇಲ್ಲ ಸರ್. ಬಿಕಾಸ್ ಇದೇನಾಗುತ್ತೆ, ಒಬ್ಬ ಗಾಯಕನಿಗೆ ಐಕಾನ್ ಮುಂದೆ ಹಾಡೋದು ಒಂದು ದೊಡ್ಡ ಪ್ರತಿಷ್ಠೆ. ಅದು ಸುಮ್ನೆ ಹಾಯ್ ಹಲೋ ನಮಸ್ಕಾರ ಸರ್ ನಿಮ್ಮ ಅಭಿಮಾನಿ ಅದು ಬೇರೆ. ಬಟ್ ಇಲ್ಲಿ ಅದೆಂಗೋ ರೂಪಿಸ್ಕೊಳ್ತು. ಇದಕ್ಕೆ ನಾನು ಮಂಜುಳಾ ಮೇಡಮ್ಗೆ ಚಿರಋಣಿ ಆಗಿರ್ತೀನಿ, ಅಂಡ್ ನಮ್ಮ ಅಮ್ಮನ್ಗೂ ಅಷ್ಟೇ. ಬಿಕಾಸ್ ಸರ್ ಅದೆಲ್ಲ ಕೂಡ್ ಬರ್ಬೇಕು ಅಂತಾರಲ್ಲ ಸರ್, ನಮ್ಮ ಜಿ ಟಿವಿಯಲ್ಲಿ ಗುಣಗಾನ ಶೋ ಅಲ್ಲಿ ಅದು ಮತ್ತೊಂದು ದೊಡ್ಡ ಸ್ಟೆಪ್. ಅದು ಗೌಡಿಸು ಪರಮಾತ್ಮ ಅಂತ SP ಸರ್ ಹಾಡ್ತಾರೆ ನಿಮ್ ಎದುರುಗಡೆ. ಹೇಗಿತ್ತು ಅದು? ಓ ಮೈ ಗಾಡ್, ಅದು ಎಲ್ಲ ರೋಮಾಂಚನವಾಗಿ ಗೂಸ್ ಬಂಪ್ಸ್ ನಿಂತ್ಕೊಂಡ್ಬಿಟ್ಟಿತ್ತು. ಐ ಸ್ಟಿಲ್ ರಿಮೆಂಬರ್, ನಾನು ಮತ್ತೆ MD ಪಲ್ಲವಿ ಅವರು ಅದನ್ನ ಆಂಕರಿಂಗ್ ಮಾಡ್ತಾ ಇದ್ವಿ ಗುಣಗಾನ. ಅದು ನೆಕ್ಸ್ಟ್ ಸ್ಟೆಪ್ ಸರ್. ಅದು ಅದನ್ನೇನ್ ಹೇಳ್ತೀನಿ ನೋಡಿ. ಇದು ಹೇಗೆ ಅನಲೈಸ್ ಮಾಡಿದೆ ಬಾಲು ಸರ್ನ ಅಂದ್ರೆ, ಇದು ನಾನೇನು ಆಗಿಲ್ಲ, ಒಬ್ಬ ಸಾಮಾನ್ಯ ಹುಡುಗ. ಆವಾಗ ಹೆಂಗೆ ಬ್ಲೆಸ್ ಮಾಡಿದ್ರು ಗುಣಗಾನ ಜಿ ಚಾನಲ್ ಅವರು ಮಾಡ್ತಿರುವಾಗ, ನಾನೊಬ್ಬ ಆಗ್ಲೇ ಕಲಾವಿದನಾಗಿದ್ದೆ, ಒಬ್ಬ ಸಣ್ಣ ಮಟ್ಟದ ಗಾಯಕನಾಗಿದ್ದೆ. ಆವಾಗ್ಲೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಆಶೀರ್ವಾದ. ಹೇಮಂತರ ಒಂದೆರಡು ಲೈನ್ ಆಗ್ಲೇಬೇಕೀಗ. ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ನೈಸ್ ನೈಸ್. ಜುಮ್ಮನ್ ಬಿಡ್ತು ಸರ್ ನನಗೆ. ಇನ್ನು SP ಸರ್ ಆಡ್ಬೇಕಾದ್ರೆ ನಿಮ್ಗೆ ಹೇಗೆ ಅನ್ಸಿರುತ್ತೋ ಅಲ್ಲಿ. ಇವ್ರು ನೋಡಿದಾಗ ಏನೋ ಇನ್ಸ್ಪೈರ್ ಆಗ್ತೀವಿ, ಏನೋ ಸಾಧನೆ ಮಾಡ್ಬೇಕು ಅನ್ಸುತ್ತೆ. ಅಂಡ್ ವಿ ಮಿಸ್ ಯು ಬಾಲು ಸರ್, ವಿ ಮಿಸ್ ಯು ಬಾಲು ಸರ್. ನಂದಿತಾ ಅವ್ರೆ, ನನ್ನ ಮೊದಲನೇ ಚಿತ್ರ ಹಬ್ಬ ಅಂತ ಎಲ್ರಿಗೂ ಗೊತ್ತು, ರಿಲೀಸ್ ಆಗಿದ್ದು. ಬಟ್ ಆಕ್ಚುಲಿ ಅದಕ್ಕೆ ಮುಂಚೆ ನಾನು ಇನ್ನೊಂದು ಚಿತ್ರದಲ್ಲಿ ಹಾಡಿದ್ದೆ, ಜಗತ್ ಕಿಲಾಡಿ ಅಂತ. ಜಗ್ಗೇಶ್ ಅವರು ಆಕ್ಟ್ ಮಾಡಿದ್ರು, ರಾಜನಾಗೇಂದ್ರ ಸರ್ ಅವರು ಮ್ಯೂಸಿಕ್ ಮಾಡಿದ್ರು. ಅದು ಆಕ್ಚುಲಿ ಡ್ಯುಯೆಟ್ ಸಾಂಗ್ ವಿತ್ SPB ಸರ್. ರಾಜನ್ ಸರ್ ಹೇಳಿದ್ರು ಇವತ್ತೇ ಬರ್ತಾರೆ SPB ಅವರು ಸರ್ ಅವರು ಹಾಡಕ್ಕೆ, ಇರ್ತೀಯಾ ನೋಡ್ತೀಯಾ ಮೀಟ್ ಮಾಡ್ತೀಯಾ ಅಂತ. ದಟ್ ವಾಸ್ ಲೈಕ್ ಡ್ರೀಮ್. ಎನಿ ಸಿಂಗರ್ಗೆ ಅದು ಒಂದು ದೊಡ್ಡ ಡ್ರೀಮ್ ಇರುತ್ತಲ್ಲ ಅವ್ರು ನೋಡ್ಬೇಕು ಅಂತ. ನಂದು ಹಾಡ್ತಿದಾಗ್ಲೇ ಅವ್ರು ಬಂದ್ರು, ಸರ್ ಬಂದ್ರು. ಸೊ ಅವರು ಆಯ್ತು ಒಂದ್ 2 ಸಾಂಗ್ 3 ಸಾಂಗ್ ಒಟ್ಟಿಗೆ 20-25 ನಿಮಿಷದಲ್ಲಿ 3 ಸಾಂಗ್ ಹಾಡಿದ್ರು. ಆಕ್ಚುಲಿ ಅದು ಹಾಡ್ಬಿಟ್ಟು ಬಂದು ಕೂತ್ಕೊಂಡ್ರು. ಸೊ ಯಾರಿದು ಫೀಮೇಲ್ ವಾಯ್ಸ್ ಫೋಟೋ ನೋಡಿ ಮೇಡಮ್. ನನ್ನ 2 ರೋಲ್ ಮಾಡೆಲ್ಸ್ ಆಕ್ಚುಲಿ, ಚಿತ್ರಮ್ಮ ಮತ್ತೆ SPB ಸರ್.
ಬಹಳನೇ ಅಪ್ರಿಶಿಯೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅಮ್ಮ ವಾಯ್ಸು, ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಿಸ್ದಂಗಿದೆ ಅಂತ ಅವ್ರು ನಾನು ಫಸ್ಟ್ ಟೈಮ್ ಹೇಳಿದ್ದ ಆಕ್ಚುಲಿ SPB ಸರ್. ನನಗೆ ನಾನು ವೀಣಾ ಪ್ಲೇಯರ್ ಆಗಿ ಬಂದಿದ್ದು ಅವ್ರಿಗೆ ಗೊತ್ತಿತ್ತು. ಅದೊಂದು ಬಹಳನೇ ಇಷ್ಟಪಡೋರು. ಯಾವಾಗ್ಲೂ ಹೇಳೋರು, ವೀಣೆ ನೀನ್ ಎಷ್ಟು ಬೇಕಾರೋ ಹಾಡುಗಳು ಹಾಡು, ಎಷ್ಟು ಬೇಕಾರೋ ಸ್ಟೇಟ್ ಅವಾರ್ಡ್ಸ್ ತಗೋ, ವೀಣೆ ಮಾತ್ರ ನಿಲ್ಸ್ಬೇಡ. ಐ ಥಿಂಕ್ ದಟ್ಸ್ ವೆರಿ ವೆರಿ ಬಿಗ್ ಬ್ಲೆಸ್ಸಿಂಗ್ ನಮ್ಗೆಲ್ಲ, ಜೂನಿಯರ್ ಸಿಂಗರ್ಸ್. ಸೂಪರ್ ಶಮಿತಾ ಅವರೇ. ಸರ್ SPB ಅಂದ್ರೇನೆ ಬಹುಶಃ ನಾನು ಇವಾಗ ಸಿಂಗರ್ ಆಗಿ ನಿಮ್ ಮುಂದೆ ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ SPB ಸರ್, S ಜಾನಕಿ ಅವರು, ಲತಾ ಮಂಗೇಶ್ಕರ್ ಅವರು. ಅಂಡ್ SPB ಅನ್ನೋ ಹೆಸರಿದೆಯಲ್ಲ, ಅದು ಎಲ್ಲ ಹೀರೋಗಳಿಗೂ ಮೀರಿದ ಹೆಸರದು. SP ಸರ್ ಇದು ಸೆಲ್ಫಿ ತಗೊಂಡಿದ್ದು ಅವ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ. ಅವ್ರ ಮುಂದೆ ಫಸ್ಟ್ ನಾನು ಹೋಗಿದ್ದು ಒಂದು ಟಿವಿ ಪ್ರೋಗ್ರಾಮ್ಗೆ, ಎಲ್ಲಾ ಸಿಂಗರ್ಸ್ ಅವ್ರ ಜೊತೆನಲ್ಲಿ ಹಾಡ್ತಾ ಇದ್ವಿ. ಅದಕ್ಕೆ ಹೈದರಾಬಾದ್ ಅಲ್ಲಿ ಹೋದಾಗ ಫಸ್ಟ್ ಟೈಮ್ ನಾನು ಅವ್ರ ಜೊತೆನಲ್ಲಿ ನಿಂತು ಹಾಡಿದ್ದು. ಅವ್ರ ಜೊತೆ ಕರುನಾಡ ಸಂಭ್ರಮ ಅನ್ನೋಂತ ಕಾರ್ಯಕ್ರಮದಲ್ಲಿ ಹಾಡಿದ್ ನಾನು. ಹೈದರಾಬಾದ್ ಹೇಳ್ತಾ ಇದ್ನಲ್ಲ, ಹೋಗಿ ನಾನು ಫಸ್ಟ್ ನಮಸ್ಕಾರ ಮಾಡ್ಬಿಟ್ಟು, ಸರ್ ನಾನ್ ನಿಮ್ ಜೊತೆ ಹಾಡಿದ್ದೀನಿ, ಒಂದ್ ಹಾಡೋ ಅವಕಾಶ ಸಿಕ್ಕಿದೆ, ಒಂದೇ ಒಂದ್ ಹಾಡೋ ಸೌಭಾಗ್ಯ ಸಿಕ್ಕಿದೆ ಸರ್, ಯಾವ್ದು ಹಾಡಿದ್ರಿ ಅಂತಂದ್ರು. ಹಿಂಗೆ ಗೋಕರ್ಣ ಅಂತ ಗುರುಕಿರಣ್ ಅವ್ರ ಮ್ಯೂಸಿಕ್ ನಲ್ಲಿ. ನಾನು ಹೇಳಿದೀನಿ ಗುರುಕಿರಣ್ಗೆ, ಎಸ್ ಜಾನಕಿ ತರ ಇದೆ ನಿಮ್ದು ಸ್ವಲ್ಪ ವಾಯ್ಸ್, ಅವ್ರಿಗೆ ಹೋಲತ್ತೆ ಅಂದ್ಬಿಟ್ಟು ಹೇಳಿದ್ರ ನಿಮ್ಗೆ ಅಂದ್ರು. ಹೌದು ಹೇಳಿದ್ರು ಸರ್, ನೀವು ಹಿಂಗ್ ಹೇಳಿದ್ರಿ ಅಂತ ಹೇಳಿದ್ರು ಅಂತ. ಅಂಡ್ ವಿ ಲಾಸ್ಟ್ ಹಿಮ್ ಬಿಕಾಸ್ ಆಫ್ ಕರೋನಾ ಅನ್ನೋದು ಇದೆಯಲ್ಲ. ಇಲ್ಲಾಂದ್ರೆ ಅವ್ರು ಖಂಡಿತ ಹಾಡ್ಕೊಂಡು ಇನ್ನೊಂದು 20 ವರ್ಷ ಇರ್ತಾ ಇದ್ರು ಸರ್ ನಮ್ ಜೊತೆಗೆ. ಅಷ್ಟು ಚೆನ್ನಾಗಿತ್ತು ಅಂಡ್ ಅಷ್ಟು ಅದ್ಭುತವಾದಂತ ವಾಯ್ಸ್ ಇತ್ತು ಅವ್ರದ್ದು. ಅಂಡ್ ಕನ್ನಡ ಸಂಭ್ರಮದಲ್ಲಿ ನಾನು ಹಾಡಿದಾಗ ನನ್ನ ಮಗಳು ಎಲ್ಲ ಇದ್ರು. ಅಂಡ್ ನಾನು ನಲ್ಲನೇ ಸವಿ ಮಾತೊಂದ ಹಾಡಿದ್ದೆ. ಸಾಂಗ್ ಪ್ರೋಗ್ರಾಮ್ ಮುಗಿದ್ಮೇಲೆ ನನ್ನ ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ಅದು ಒರಿಜಿನಲ್ ಸಾಂಗ್ ಹಾಡ್ದಂಗೆ ಈಗ್ಲೂ ಹಾಡ್ತಾರಲ್ಲಮ್ಮ ಅವರು ಅಂತ. ಸೊ ದಟ್ಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫ್ರಮ್ ದ ನೆಕ್ಸ್ಟ್ ಜನರೇಷನ್ ಅಲ್ವಾ ಸರ್? ಈ ನೆನಪುಗಳನ್ನ ನೆನಪಿಸ್ಕೊಂಡು ರಿವೈಂಡ್ ಮಾಡ್ಕೊಂಡು ತಿರ್ಗಾ ಪ್ರೆಸೆಂಟ್ ಬರೋದಿದೆಯಲ್ಲ, ಅದೊಂಥರ ಖುಷಿ ಕೊಡುತ್ತೆ. ಅದು ಲೆಜೆಂಡ್ಸ್ ಜೊತೆ ಕಳೆದಂತ ಕ್ಷಣಗಳು ಅಂಡ್ ಭಾವನೆಗಳು ನಿಮ್ ಕಾಡಕ್ಕೆ ಶುರುವಾಗುತ್ತೆ. ಅನುರಾಧ ಅವರೇ, ನೀವ್ ಹೇಳಿ. ನಾನು ಇನ್ನು ಓದ್ತಾ ಇರ್ಬೇಕಾದ್ರೆ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ಟಿವಿಲ್ ಬರೋದು. ಅವ್ರು ಹಾಡ್ತಾ ಇದ್ರು, ಅವ್ರು ಮೊದಲೇ ಹಾಡ್ತಾ ಇದ್ದ ಹಾಡುಗಳನ್ನ ಅವ್ರ ಜೊತೆಲಿ ಪ್ರೊಫೆಷನಲ್ ಸಿಂಗರ್ಸ್ ಡ್ಯೂಯೆಟ್ ಹಾಡ್ತಾ ಇದ್ರು. ಅದೇ ಶಮಿತಾ ಅವ್ರು ಹೋದಂಗೆ ರಾಮೋಜಿ ರಾವ್ ಫಿಲ್ಮ್ ಸಿಟಿ ಹೈದರಾಬಾದ್ ಅಲ್ಲಿ ಆಗೋದು. ಅದೊಂದು ಸೀರೀಸ್ ಮುಗಿದ್ಮೇಲೆ ಸುಮಾರು 1.5 ವರ್ಷ ಆದ್ಮೇಲೆ ಒಂದು ಅನೌನ್ಸ್ಮೆಂಟ್ ಕೊಟ್ರು, ನನ್ ಜೊತೆ ನಿಮ್ಮಲ್ಲಿ ಯಾರಾದ್ರೂ ಬಂದು ಹಾಡ್ಬೇಕು ಅಂತ ಇಷ್ಟ ಇದ್ರೆ ಮನೆಯಲ್ಲಿ ಒಂದು ಕ್ಯಾಸೆಟ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ. ನಮ್ಮನ್ನೆಲ್ಲ ಯಾರು ಸಿಲೆಕ್ಟ್ ಮಾಡ್ತಾರೆ ಅಂತ ನಾನು ಒಂಥರ ಅಸಡ್ಡೆ ಮಾಡಿದ್ದೆ. ಬಟ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಸಿಂಗಿಂಗ್. ನಮ್ಮ ಅಮ್ಮ ಹೇಳಿದ್ರು, ಒಂದು ಹಾಕು, ಅದ್ರಲ್ಲೇನು ಅಂದ್ರೆ ಲಾಸ್ ಇಲ್ವಲ್ಲ ಅಂತ. ಸೊ ಏನೂ ಒಂದು ಇಲ್ದೆ ಸುಮ್ನೆ ಸಿಂಪ್ಲಿ ಒಂದು ವಾಯ್ಸ್ ಮಾತ್ರ ಹಾಡಿ ಕಳ್ಸಿದ್ದೆ. ಅಂಡ್ ಐ ಗಾಟ್ ಸಿಲೆಕ್ಟೆಡ್. ಅವ್ರ ಜೊತೆ ನಿಂತ್ಕೊಂಡು ಹಾಡಕ್ಕೆ ಅಂಡ್ ಕ್ಷಣ ಮರೆಯಕ್ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ನಾನು ಅವ್ರನ್ನ ಹೈದರಾಬಾದ್ ಅಲ್ಲಿ ನೋಡಿದಾಗ ನನ್ಗೆ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂದು ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ ಅಂತ ಹಾಡು, ಅದರಲ್ಲಿ ಒಂದ್ ಮಗು ವಾಯ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ಹಾಡ್ಬೇಕಾದ್ರೆ ಅವ್ರು ಹಿಂಗೆ ಬೆಂಡ್ ಮಾಡಿ ಅಂತ ಹಿಂಗೆ ಮಾಡೋರು, ಅಲ್ಲೇ ಅಪ್ರಿಸಿಯೇಷನ್ ತೋರ್ಸೋರು. ಅದಾದ ಮೇಲೆ ನನ್ನ ಕರಿಯರ್ ಶುರು ಆದ್ಮೇಲೆ ಐ ಗಾಟ್ ಕೌಂಟ್ಲೆಸ್ ನಂಬರ್ ಆಫ್ ಟೈಮ್ಸ್ ಟು ಶೇರ್ ದ ಸ್ಟೇಜ್ ವಿತ್ ಹಿಮ್. ಅವ್ರು ಕೇಳೋರು, ಅನುರಾಧ ಭಟ್ ಅವ್ರು ಫ್ರೀ ಇದಾರ ಕೇಳಿ ಅಂತ. ಸೊ ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ. ಐ ಟ್ರೂಲಿ ಮಿಸ್ ಹಿಮ್. ಅಂದ್ರೆ ನಿಜವಾಗಿ ಎಲ್ಲ ಮಿಸ್ ಮಾಡ್ಕೋತೀವಿ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ, ಸಪ್ತ ಸ್ವರಗಳಲ್ಲಿ ಅವ್ರಿನ್ನೂ ಜೀವಂತವಾಗಿದ್ದಾರೆ, ಮುಂದೆ ಕೂಡ ಇರ್ತಾರೆ. ಅಂಡ್ ನನ್ನ ಪ್ರಕಾರ ಸಂಗೀತ ಲೋಕ ಅವರಿಂದ ಶ್ರೀಮಂತವಾಗಿದೆ ಅಂತ ಅನ್ಸುತ್ತೆ. ಹೌದು ಸರ್. SPB ಅಂದ್ರೆ ನನ್ನ ಪ್ರಕಾರ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯ. ಕರೆಕ್ಟ್ ಆಗಿದೆ ಸರ್ ಅದು. ಅಂಡ್ ನಿಮ್ಮ ಮೆಮೊರೀಸ್ ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನೀವು 4 ಜನ ಸೇರಿ SPB ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಒಂದು ಹಾಡನ್ನ ಹಾಡಬೇಕು. 1 2 3 4. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ, ಏನಿ ಸ್ನೇಹ ಸಂಬಂಧ ಎಲ್ಲಿಯದು ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು.
ಸ್ವರ ಸಾಧಕರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸ್ವರಗಳ ಜೊತೆ ಒಂದು ಚಿಕ್ಕ ಆಟ ಆಡೋಣ. ಆಟ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಾ ಟೈಮ್ ಪಾಸ್ಗೆ ಎಲ್ಲಾರ ಮನೇಲೂ ಅಂತ್ಯಾಕ್ಷರಿ ಹಾಡ್ತೀವಿ. ಆದ್ರೆ ಪ್ರೊಫೆಷನಲ್ ಸಿಂಗರ್ಸ್ ಅಂತ್ಯಾಕ್ಷರಿ ಹಾಡಿದ್ರೆ ಹೇಗಿರುತ್ತೆ ಅಂತ ತೋರ್ಸಕ್ ಆಸೆ ನನಗೆ. ಇವರಿಬ್ರು ನೀವಿಬ್ರು ಓಕೆ. ನಾನೇ ಗೋಲ್ಡನ್ ಗ್ಯಾಂಗ್ ಗಾಯಿಂದ ಶುರು ಮಾಡೋಣ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ನಾನಿನ್ನ ಮರೆಯಲಾರೆ ರಾ ರವಿ ನೀನು ಆಗಸರಿಂದ ಮರೆಯಾಗಿ ಹೋಗದೆ ನಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀನೋಡದೆ ದಾರಿ ಕಾಣದಾಗಿದೆ. ಅಲ್ಲಾಗಿತ್ತು. ಓಕೆ ಓಕೆ. ನಗು ಎಂದಿದೆ ಮಂಜಿನ ಬಿಂದು ದೂರದಿಂದ ಬಂದಂತ ಸುಂದರ ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ ಈತ ನಂತರಾಳ ಹೇಗೋ ರೀತಿ ನಾ ಕಾಣೆ ನನ್ನ ದೇವರಾಣೆ. ರಾ ರಾ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ. ಇಲ್ಲ ಸ್ನೇಹ ಬಿಟ್ಕೊಳ್ಬಾರ್ದಲ್ಲ. ಊರಿಗೆ ಬೆಳ್ಳಿ ದೀಪ ಇದು ಮಾತ್ರ ಓನೆ. ವಾ 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 ಖಾನಾ ತಾಕತ್ ಕಾ ಹೈ. ಓಹೋ. ಅರೆ ವಾ 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 ಗಾನಾ ಮೊಹಬ್ಬತ್ ಕಾ ಹೈ. ಹಾಡು 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 ಹಳೆಯದಾದರೇನು ಭಾವನವನವೀನ ಹಾಡು ಢೋಲು ಢೋಲು ಢಂಗೂರ ಸಾರಿಗಾಮದಿಂಚರ ಬಾಳಿನಿಂದ ಬಾಳಿಗೆ ಸಾಗಿ ಬಂದ ಹಾಡಿಗೆ ಸಾರಿಗಾಮದ ಪಯಣ ಢಂ ಢಂ ಢೋ ಢಂಗೂರ. ಆಡ್ತಾ ಇರಿ ಬಂದೆ. ಈ ದ್ರೋಹ ವಂಚನೆ ಕಂಡು ಕನ್ನಡದಲ್ಲೂ ಇರೋದ ದಮ್ಮಮ್ಮ ದಮ್ಮಮ್ಮ ನಡಿಸ್ಕೋ ರುಕ್ಕಮ್ಮ ಕುಣಿಸೋ ಪ್ರಿಯತಮ್ಮ ಬಾರೆನ್ನ ಮಹಾರಾಯ ಈ ವಯಸ್ಸು ಭಾರ ಸಮಥಿಂಗ್ ಈ ಭಾರದ ವ್ಯವಹಾರ ನಂಬಿದ್ದವನೇ ಶೂರ. ರಾ 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 ರಾಜ ಮುದ್ದು ರಾಜ ನಮ್ಗೆ ನೂಕುವಂತ ಕೋಪ ನನ್ನಲ್ಲಿ ಮುದ್ದು ರಾಜ ದೂರವೆಲ್ಲ ಬೇಕೆ ಕೋಪ ಬೇಕೆ ನಿಮ್ಗೆ ಕಾ 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 ಕೇಳಿಸದೆ ಕಲ್ಲು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ. ಡುಮ್ 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 ನಮ್ ಸಾಂಗ್ ರಾಕ್ ಅಂಡ್ ರೋಲ್ ಡುಮ್ 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 ರಾಕ್ ಅಂಡ್ ರೋಲ್ ಡುಮ್ 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 ಓಕೆ. ಮಾನ ದಾನ ಮರವೆಲ್ಲ ಹಾಡಿದ್ದೆ ಹಾಡಿದ್ರೆ ಚೆನ್ನಾಗಿರಲ್ಲ. ಏನೋ ಆಯ್ತಲ್ಲ. ಏನೋ ಆಗತ್ತೆ. ಅಂತ್ಯಾಕ್ಷರಿ ಯಾರು ಗೆದ್ರಿ? ಸ್ನೇಹದಲ್ಲಿ ಸೋಲು ಗೆಲುವು ಇಲ್ಲ, ಇಬ್ರು ಗೆದ್ಬಿಟ್ವಿ. ಅಂದ್ರೆ ನೀವೇ ಸೋತಿರೋದು ಅಂತ. ಅಮ್ಮ ಬೆರಳು ಕೊಟ್ರೆ ಹಸ್ತ ನುಂಗ್ತಾರೆ ಅನ್ನೋ ಮಾತಿದೆ. ಇವ್ರಿಗೆ ಅಕ್ಷರ ಕೊಟ್ರೆ ಹಾಡ್ನೆ ನುಂಗ್ಬಿಡ್ತಾರೆ. ಅಂತ್ಯಾಕ್ಷರಲ್ಲಿ ಸೋಲೋ ತರ ಕಾಣ್ಲಿಲ್ಲ, ಅದಕ್ಕೆ ನಾನೇ ಆಚೆ ಬಂದು ನಿಮ್ಮನ್ನ ಕರ್ಕೊಂಡ್ ಬಂದೆ. ಓಕೆ, ಇಬ್ರು ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಗಿಫ್ಟ್ ಗೊತ್ತಲ್ಲ ನಮ್ದು, ಶುದ್ಧತೆಯ ಸ್ಪರ್ಶ. ನಮ್ಗೆ ಗಿಫ್ಟ್ ಕೊಟ್ಬಿಟ್ರಲ್ಲ, ಇದಕ್ಕಿನ್ನ ಇನ್ನೇನ್ ಬೇಕು? ಏನ್ ಬೇಕು? ಆಕ್ಚುಲಿ ಹೇಮಂತ್ ಅವ್ರೆ ಪರಿಚಯ ಮಾಡ್ಕೊಡಿ. ನಮ್ ತಾಯಿ, ನಮ್ಮ ನಂದಿತಾ ಮೇಡಮ್ ತಾಯಿ, ಶಮಿತಾ ಮೇಡಮ್ ತಾಯಿ, ಎಲ್ಲಾ ತಾಯಂದ್ರಿಗೂ ವೆಲ್ಕಮ್. ಅನುರಾಧ ಭಟ್ ಮೇಡಮ್ ತಾಯಿ ನಮ್ಮಮ್ಮ ಬಂದಿಲ್ಲ. ಯಾವತ್ತೂ ಮನೆಯಿಂದ ಆಚೆ ಹೋಗೋರಲ್ಲ. ಈ ಶೂಟ್ಗೆ ಕರೆಕ್ಟ್ ಆಗಿ ಅವರು ಒಂದು ಫಂಕ್ಷನ್ ಅಟೆಂಡ್ ಆಗಕ್ಕೆ ಹೋಗಿದ್ದಾರೆ. ಅವ್ರಿಗೆ ಆವಾಗಿಂದ ಕಾಲ್ ಟ್ರೈ ಮಾಡ್ತಾ ಇದೀವಿ, ಕನೆಕ್ಟ್. ಆದ್ರೆ ಇವ್ರನ್ನೇ ತಾಯಂದ್ರು ಅಂತ ಅಷ್ಟೇ, ಎಲ್ಲ ತಾಯಿ ಹಾಗಾಗಿ
ಹೇಮಂತ್ ಅವರೇ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಎಲ್ರಿಗೂ ಗೊತ್ತು. ನಿಮ್ಮ ಸಂಗೀತಕ್ಕೆ ಮೊದಲನೇ ಗುರು ತಾಯಿ ಅಂತೆ. ನಮ್ಮ ತಾಯಿ ನನ್ನ ಮೊದಲನೇ ಗುರು. ಅವರು ಹಾಡ್ತಾರೆ, ಸುಗಮ ಸಂಗೀತ ಗಾಯಕಿ ನಮ್ಮಮ್ಮ. ನನಗೆ ನೆನಪಿರೋ ಹಾಗೆ ಸಾರಿಗಾಮಪ ಫಸ್ಟ್ ಹೇಳ್ಕೊಟ್ಟಿದ್ ನಮ್ಮಮ್ಮ. ನಾನು ಹಾಡ್ತೀನಿ ಅಂತ ಗೊತ್ತಾಗಿ ಒಂದ್ ಸ್ವಲ್ಪ ಒಳ್ಳೆ ಗುರುಗಳ ಹತ್ರ ಸೇರಿಸಬೇಕು ಅಂತ ಬಹಳ ಪರಿಶ್ರಮ ಪಟ್ಟು ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಅವರ ಬಳಿ ನನ್ನ ಹೋಗಿ ಸೇರಿಸಿ ಸಂಗೀತಾಭ್ಯಾಸ ಮಾಡಿಸಿ, ಜೊತೆಗೆ ಮನೇಲಿ ಒಂದಷ್ಟು 2-3 ಸುಗಮ ಸಂಗೀತ ಗೀತೆಗಳನ್ನ ಹೇಳ್ಕೊಟ್ಟು, ಭಾವಗೀತೆಗಳನ್ನ ಅವ್ರ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಹೋಗ್ತಾ ಇದ್ರು ನನ್ನ. ನನಗೆ ಮತ್ತೆ ನನ್ನ ತಂಗಿಗೆ ಇಬ್ರಿಗೂನು ಮೊದಲನೇ ಗುರು ನಮ್ಮ ತಾಯಿ. ಬರ್ಲಿ ಜೋರ್ ಚಪ್ಪಾಳೆ. ಅಮ್ಮ ರತ್ನಮ್ಮ ಬಂತಲ್ಲ. ಅಮ್ಮ ಮಗನ್ ಬಗ್ಗೆ ಏನ್ ಹೇಳ್ತೀರಾ? ಮಗನ ಬಗ್ಗೆ ಏನೇ ಬಿಡಿ, ಹೆಸರು ಹೇಳ್ಬಿಡಿ ಸಾಕು. ಅವನು ಮುಂಚಿನಿಂದ ತುಂಬಾ ಚೆನ್ನಾಗಿ ಹಾಡೋನು. ಅದನ್ನ ನಾನು ಗುರುತಿಸಿ ಅವನನ್ನ ಸಂಗೀತ ಪಾಠಕ್ಕೆ ಹಾಕ್ಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾವೇ ಹೋಗಿ ಕರ್ಕೊಂಡು ಹೋಗ್ತಾ ಇದ್ವಿ. ಸಣ್ಣ ಹುಡುಗ ಅವಾಗ ಅವನು ಅಲ್ಲಿ ಚೆನ್ನಾಗಿ ಕಲಿತಾ ಇದ್ದ ಪಾಠ. ಮನೇಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಏನ್ ಹೇಳಿದ್ರು ಅದೇ ಮಾಡಿ ಇವಾಗ ಪ್ರಾಕ್ಟೀಸ್. ಬೋಲ್ ಒಂದಿಷ್ಟು ಉದ್ದ ಇಟ್ಕೊಂಡಿದ್ರು, ಹೊಡೆಯೋರು ಆವಾಗ. ಚೆನ್ನಾಗಿತ್ತು ಸರ್ ಅವೆಲ್ಲ. ಆಗ ಅದಕ್ಕೆ ಈಗ ಪ್ರೀತಿ ಅಂತ ಆಡ್ತಿರೋದು ಸರ್. ಅಲ್ಲ, ಅವತ್ ಕಲ್ಸಿದ್ಕೆ. ವೆರಿ ಟ್ರೂ ಸರ್. ಅಮ್ಮ ಈಗಲೂ ಸಿನಿಮಾ ಹಾಡುಗಳನ್ನ ಹೇಮಂತ್ ಅವ್ರು ಹಾಡಿರೋದು, ಸರಿಗಮಪ ಅಲ್ಲಿ ಹಾಡ್ತಿರೋದನ್ನ ನೋಡಿ ಎತ್ತಿದ್ದೀರಾ? ಕ್ರಿಟಿಕ್ ಹೇಳ್ತಾ ಇರ್ತಾರೆ, ಸರಿ ಇಲ್ಲ ನೀನ್ ಸರಿಯಾಗಿ ಹಾಡಿಲ್ಲ ಅಂತ. ಮುಖದ ಮೇಲೆ ಹೇಳ್ತಾರ ಅವರು. ಚೆನ್ನಾಗಿ ಹಾಡಿದಾಗ ಓಕೆ ಪರವಾಗಿಲ್ಲ ಅಂತಾರಷ್ಟೇ, ಏನೋ ಆದ್ರೂ ಅಂತಾರೆ. ಈಗ ಜಗಳ ಬಂದಿ ಚೆನ್ನಾಗಿದೆ ಸರ್ ನಿಮ್ಮಿಬ್ರದ್ದು. ಈಗ ಜುಗಲ್ ಬಂದಿ ನೋಡ್ಬೇಕು, ಅಮ್ಮ ಮಗಂದು. ಅದು ರೆಡಿ ಸರ್? ರೆಡಿ. ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಅಲೆಯುತ್ತಿಹುದೋ ಏಕೆ ನಿಲ್ಲದಾಯಿತೋ, ಎಲ್ಲಿ ಜಾರಿತೋ ಎಲ್ಲಿ ಮೀರಿತೋ ನಿಲ್ಲದಾಯಿತೋ. ವೆರಿ ಗುಡ್. ಅದ್ಭುತವಾಗಿ ಆಡಿದ್ರಮ್ಮ. ಫ್ಯಾಂಟಾಸ್ಟಿಕ್. ನಂಗೆ ನಿಜ ಹೇಳ್ತೀರಮ್ಮ, ನೀವು ಹಾಡ್ಬೇಕಾದ್ರೆ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಆಕಾಶವಾಣಿ, ನೀವ್ ಹೇಳಿದ್ರಿ ಆಕಾಶವಾಣಿ ಕಲಾವಿದ್ರು ಅಂತ. ಇದು ಎಲ್ಲ ಕೇಳಿರೋ ತರನೇ ಕ್ರಿಯೇಟ್ ಆಯ್ತು ನನಗೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲ ಸ್ಕೂಲಿಂದ ಬರ್ಬೇಕಾದ್ರೆ ಬಾನುಲಿ ಗೀತೆಗಳು. ಈಗ ಕೇಳಿ ಭಾವಗೀತೆ, ಸುಗಮ ಸಂಗೀತ ಅಂತ ಬರೋದಲ್ಲ. ಈಗ ಕೇಳಿ ಹಾಡುವವರು. ವೆರಿ ನೈಸ್. ಈಗ ರತ್ನಶಾಸ್ತ್ರಿ ಅವರಿಂದ ಒಂದು ಭಾವಗೀತೆಯನ್ನು ಕೇಳಿದ್ರಿ. ನಿಜ. ಈಗ ಮುಂದಿನ ಗೀತೆ ಸುನಂದ ಅವರಿಂದ. ಡಾಕ್ಟರ್ ಶಮಿತಾ ಮೇಡಮ್ ಅವರು ಮತ್ತೆ ಅವ್ರ ತಾಯಿಯವರು ಹಾಡ್ತಾರೆ. ಯಾವ್ದಾದ್ರು ಒಂದು ಹಾಡ. ರೆಡಿ ಸ್ಟಾರ್ಟ್. ಮಲ್ಲಿಗೆ ಹೂವಾಗಿ ಚೆಲ್ಲಿತೋ ನಿನ್ನ ಪರಿಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರಿಸೆ ಕಲ್ಹತ್ತಿ ಕಣಿವೇಲಿಳಿದಾಗ, ಕಲ್ಹತ್ತಿ ಕಣಿವೇಲಿಳಿದಾಗ, ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ್ನ ಬಳಿಗೆ ಬರುವೇನು, ಅಪ್ಪ ನಿನ್ನ ಬಳಿಗೆ ಬರುವೇನು ಮಾದಪ್ಪ, ಮುತ್ತಿನ ಬಾಗಿಲು ತೆರೆದೀಳು, ಮುತ್ತಿನ ಬಾಗಿಲು ತೆರೆದೀಳು. ಕೇಳದೆ ಖುಷಿ ಆಗುತ್ತಮ್ಮ. ನಾವು ಕನಕಪುರದಲ್ಲಿ ಇದ್ದಾಗೆಲ್ಲ ನಮ್ದೇ ಒಂದು ಗ್ಯಾಂಗ್ ಇತ್ತು. ತುಂಬಾ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ವಿ ಬೇರೆ ಬೇರೆ ಕಡೆ. ಸಮಾಜ ಅಂತ ಮಾಡ್ಕೊಂಡಿದ್ವಿ. ವಾರಕ್ಕೊಂದ್ಸರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇಲ್ಲಿ ಬಂದ್ಮೇಲೆ ಎಲ್ಲ ಬಿಟ್ಟು ಹೋಗ್ಬಿಟ್ವಿ. ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ನನಗೆ ಮೊದಲ ಗುರು ಅಮ್ಮ ಮತ್ತು ಆಕಾಶವಾಣಿ ಅಂತ. ನಾನು ಏನೇ ಕಲ್ತಿದ್ರು ಅಮ್ಮನ ಹತ್ರನೇ. ಅಪ್ಪಂಗೆ ಹಾಡೋದಷ್ಟು ಇಷ್ಟ ಇರ್ಲಿಲ್ಲ. ಅವ್ರು ಏನಿದ್ರು ಓದು, ಡಾಕ್ಟರ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತ ಇದ್ರು. ಯಾಕೆ ಅಪ್ಪ ಪ್ರೊಫೆಸರ್ ಜುವಾಲಜಿನಲ್ಲಿ. ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಆಕಾಶವಾಣಿಲಿ ಬರ್ತಾ ಇದ್ದಂತ ಹಾಡುಗಳು
ಮತ್ತೆ ಅಮ್ಮನೇ. ಅಮ್ಮ ಅಪ್ಪನ ಹತ್ರ ಇಲ್ಲ ಹೋಗ್ಲಿ ಅಂತ ಹೇಳಿ ಮೊದಲ್ ರೆಕಾರ್ಡಿಂಗ್ ಕಳಿಸ್ತೋರು. ಕನಕಪುರದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ರೆಕಾರ್ಡಿಂಗ್ ಹಾಡ್ಸಿ ಮತ್ತೆ ವಾಪಸ್ ಕರ್ಕೊಂಡ್ ಹೋಗಿ ಡೆಂಟಲ್ ಸೀಟ್ ಸಿಕ್ಕಿದ್ಮೇಲೂ ಅಮ್ಮ ನನ್ ಜೊತೆ ಬರೋರು. ಯಾಕೆಂದ್ರೆ ರೆಕಾರ್ಡಿಂಗ್ ಎಲ್ಲ ನೀವು ಅಷ್ಟು ಕಷ್ಟ ಬಿದ್ದಿದ್ದಕ್ಕೆ ಇವತ್ತು ಶಮಿತಾ ಅನ್ನೋ ಹೆಸರು ದೊಡ್ಡದು ತುಂಬಾ ಕಷ್ಟಪಟ್ಟಿದ್ದಾರೆ ಅಲ್ಲ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕಮ್ಮ. ಅದ್ರ ಜೊತೆಲಿ ಹಾಡಿದ್ರಿ ನಮಗೋಸ್ಕರ. ಸೂಪರ್. ಅನುರಾಧ ಅವರೇ, ನೀವು ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ರ. ಹೌದು. ಸುಮಾರು ಹರ್ಡಲ್ಸ್ ತೊಂದರೆಗಳನ್ನ ಅನುಭವಿಸಿದ್ರ. ಅದನ್ನೆಲ್ಲ ಮೆಟ್ಟಿ ನಿಲ್ಲೋಕೆ ಸಹಾಯ ಮಾಡಿದ್ರು ತಾಯಿಯವ್ರೆ. ಶಿ ಇಸ್ ಅ ಬ್ಯಾಕ್ ಬೋನ್. ನಾನು 2 ವರ್ಷ ಚಿಕ್ಕ ಮಗು ಇದ್ದಾಗ್ಲೇನೆ ನಾನು ಟಿವಿಯಲ್ಲಿ ರೇಡಿಯೋಲ್ಲಿ ಹಾಡು ಕೇಳಿ ಅದು ಒಂದ್ ಅರ್ಧ ಗಂಟೆ ಕಾರ್ಯಕ್ರಮ ಮುಗ್ದೋಗತ್ತೆ. ಹಾಕು ಅಂತ ಗಲಾಟೆ ಮಾಡ್ತಾ ಇದ್ನಂತೆ. ಸೊ ನನಗೋಸ್ಕರ ಅವರು ಟೇಪ್ ರೆಕಾರ್ಡರ್ ತಂದು ಆ ಟಿವಿ ಹತ್ರ ಹೋಗಿ ತಗೊಂಡು ಹಾಡು ರೆಕಾರ್ಡ್ ಮಾಡಿ ಬರ್ದು. ಅಂಡ್ ಅವರು ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲಲ್ಲೆಲ್ಲ ಹಾಡು ಎಲ್ಲ ಹಾಡ್ತಾ ಇದ್ರು. ಸೊ ಅವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಇತ್ತು. 5 ವರ್ಷ ಇರುವಾಗ ನನ್ನ ಕ್ಲಾಸಸ್ಗೆ ಸೇರ್ಸಿದ್ರು, ಸಂಗೀತ ಕ್ಲಾಸ್ಗೆ. ಸೊ ಆ ಪಾಠ ಅಲ್ಲದೆ ನಾನ್ ಮನೆಗ್ ಬಂದು ಅಮ್ಮನ ಬುಕ್ ನೋಡೋದು, ಇದ್ ಹೇಗೆ ಅದ್ ಹೇಗೆ ಅಂತ ಅವ್ರ ಹತ್ರ ಹೇಳ್ಸೋದು. ನಾನ್ ಕ್ಲಾಸಿಕಲ್ ಕ್ಲಾಸಸ್ ಹೋಗ್ತಾ ಇದ್ರು ನನ್ಗೆ ಸ್ವಲ್ಪ ಲೈಟ್ ಮ್ಯೂಸಿಕ್, ಫಿಲ್ಮ್ ಮ್ಯೂಸಿಕ್ಗೆ ಸೆಳೆತ ಜಾಸ್ತಿ. ಆದ್ರೆ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬೇರೆ ಎಲ್ಲರಿಗೆ ಅದಿಷ್ಟ ಇರ್ಲಿಲ್ಲ. ಸೊ ಅವ್ರಿಗೆ ತುಂಬಾ ಹೇಳೋರು, ಯಾಕೆ ಮಗುನ ಫಿಲ್ಮ್ ಹಾಡಿಸ್ತೀರಾ, ದಾರಿ ತಪ್ತಾರೆ ಅಂತೆಲ್ಲ ಈ ತರ ತುಂಬಾ ಹೇಳೋರು. ಬಟ್ ಅಮ್ಮ ಇಸ್ ದ ಒನ್ ಹೂ ಸ್ಟೂಡ್ ಫಾರ್ ಮೀ. ಇಲ್ಲ ನನ್ ಮಗಳು ಆತರ ಅಲ್ಲ, ಅವಳ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಎಲ್ಲ ಕಡೆ ನಾನು ಎಲ್ಲೇ ಪ್ರೋಗ್ರಾಮ್ ಹೋಗ್ಲಿ ರೆಕಾರ್ಡಿಂಗ್ ಹೋಗ್ಲಿ ತುಂಬಾ ಸಮಯ ನನ್ನ ಜೊತೆನೆ ಬರೋರು. ಅಮ್ಮ ಇಲ್ಲ ಅಪ್ಪ ಇಬ್ರು ಬರೋರು. ಸೊ ಎಲ್ಲ ನಾನೇನು ಮಾಡಿದ್ರು ಅದು ಅವ್ರಿಗೇನೆ. ಬಂದಂಗ ಆಯ್ತು ಅಷ್ಟೇ. ಆಕ್ಚುಲಿ ಅವ್ರು ಎಲ್ಲೂ ಹೋಗಲ್ಲ, ಮನೆ ಬಿಟ್ಟೆ ಹೋಗಲ್ಲ. ಇವತ್ತೇ ಅವರು ಊರಿಗೆ ಹೋಗಿದ್ದಾರೆ. ಸೊ ಐ ಮಿಸ್ ಹರ್ ನೌ. ಅಮ್ಮಂಗೋಸ್ಕರ ಅದೊಂದ್ ಲೈನ್ ಹಾಡಿಮ್ಮ. ಅಪ್ಪ ಬೇಡ, ಅಮ್ಮ ಐ ಲವ್ ಯು. ಅಮ್ಮ ಐ ಲವ್ ಯು ಮಾ, ಅಮ್ಮ ಐ ಲವ್ ಯು ಮಾ. ಈಗ ನಮ್ಮ ನಂದಿತಾ ಮೇಡಮ್ ಅವರ ತಾಯಿಯವರು ಜಾನಕಿ ಮೇಡಮ್ ಅವರು ಒಂದು ಹಾಡಿನ ಮೂಲಕ ಕಾರ್ಯಕ್ರಮ ಶುರು ಮಾಡ್ತಾರೆ. ಸುಮ್ಮನೆ ತಮಾಷೆ ಮಾಡಿದೆ ಅಮ್ಮ ನಾನು, ಹಾಡಿ ಅಂತ. ವೆರಿ ಗುಡ್ ವೀಣಾ ಪ್ಲೇಯರ್ ಅಂತ. ವೀಣೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ಮೂಡಿಸ್ತೀನಿ. ನಂದಿತಾ ಅವರು ಸಿಂಗರ್ ಆಗ್ಬೇಕು ಅಂತ ನಿಮ್ಮ ಆಸೆ? ನಮ್ ತಂದೆ ದೊಡ್ಡ ವಿದ್ವಾಂಸರು. ಅವರು ದೊರಸ್ವಾಮಯ್ಯಂಗಾರು, ವೀಣಾ ವೆಂಕಟಗಿರಿಯಪ್ಪನವ್ರ ಪರಂಪರೆ. ಅವರು ನಮ್ ಫ್ಯಾಮಿಲಿನಲ್ಲೇ ವೀಣೆ. ಆಮೇಲೆ ನಮ್ ತಂದೆ ವೀಣೆ ನುಡಿಸ್ತಾ ಇದ್ರೆ ಒಂದ್ ಬೆರಳಲ್ಲಿ ಮೀಟ್ ಹಾಕೊಡು, ಅದೆಲ್ಲದೂ ಅವಳಿಗೆ ಮುಂಚೆಯಿಂದಾನೇ ಇತ್ತು. ಅವಾಗ ಅವಳು 3 ವರ್ಷ ಹುಡುಗಿಯಿಂದನೂ ನಾನೇ ಹೇಳ್ಕೊಡಕ್ ಶುರು ಮಾಡಿದೆ. ನನಗೂ ಅವಳಿಗೂ ಸುಮಾರು ಫೈಟಿಂಗ್ ಆಗಿದೆ. ನಾನ್ ಹೇಳಿದ್ದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಕೊನೆಗೆ ಏನಂದ್ರೆ ವೀಣೆ ಪಾಠಕ್ಕಿಂತ ಹೆಚ್ಚಾಗಿ ಜಗಳದಲ್ಲಿ ಎಂಡಾಗ. ಆಮೇಲೆ ನಾನು ಸ್ಟೂಡೆಂಟ್ಸ್ ಗಳು ಹೇಳ್ಕೊಡೋದು ಕೇಳಿ 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 ಅವಳಿಗೆ ಯಾರು ಏನು ಹೇಳ್ಕೊಟ್ಟೆ ಇಲ್ಲ. ಜೂನಿಯರ್ ಕಟ್ಕೊಂಡು ಅವಳೇ ಫಸ್ಟ್ ಬಂದ್ಲು ಸ್ಟೇಟ್ಗೆ. ನಿಜವಾಗ್ಲೂ ನಮ್ಮ ಯಜಮಾನ್ರು ಅವರಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ಅವಳಿಗೋಸ್ಕರ. ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಹಾಕಿ, ಅದು ನಾವು ಇದ್ದಿದ್ದು ಚನ್ನರಾಯಪಟ್ಟಣ, ನಮ್ಮೂರು. ಅಲ್ಲಿ ಏನು ಎನ್ಕರೇಜ್ಮೆಂಟ್ ಇಲ್ಲ, ಸಣ್ಣ ಊರು, ಯಾರು ಟೀಚರ್ಸ್ ಇಲ್ಲ. ಅಲ್ಲಿ ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಬರೋದು, ಇವಳಿಗೆ ಹೇಳಿಸ್ಕೊ ಹೋಗು ಅಂತ ಬಲವಂತ ಮಾಡೋದು. ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಬಿಟ್ಟಿಲ್ಲ, ನನ್ ಬಲವಂತಕ್ಕೆ ನನ್ನ ಹೆದರಿಕೆ ಇದೆ. ವೈಲಿನ್ ಕ್ಲಾಸ್ಗೆ ಸ್ಕೂಲಿಂದ ಬರ್ತಾ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಜೋಡಿಸ್ಕೊಂಡು ಚರಂಡಿನಲ್ಲಿ ಕೂತು ಕ್ಲಾಸ್ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದಾಳು. ನಂದಿತಾ ಅವರೇ, ನಿಮ್ ತಂದೆಯವ್ರ ಬಗ್ಗೆ ಹೇಳಲೇಬೇಕು ನೀವು. ಖಂಡಿತ. ವಿ ಲಾಸ್ಟ್ ಹಿಮ್ ಇನ್ 2020. ನನ್ನ ಮ್ಯೂಸಿಕ್ ನ ಕರಿಯರ್ ನಲ್ಲಿ ಇವರೆಲ್ಲ ಹೇಳ್ದಂಗೆ ನನ್ನ ಮೊದಲನೇ ಗುರು ಅಮ್ಮ. ಬಟ್ ನನ್ನ ವೋಕಲ್ ಹೇಗೆ ಯಾವ ಸೈಡ್ ಇಂದ ಬಂತು ಅಂತ, ಇವರೆಲ್ಲ ವೀಣೆ ಪರಂಪರೆ ಅವರು. ನಮ್ ತಂದೆ ಕಡೆ ವೋಕಲ್. ಅಂಡ್ ಮೋರ್ ದನ್ ಎವ್ರಿಥಿಂಗ್ ಆಕ್ಚುಲಿ ಅವ್ರಿಗೆ ನಾನು ಒಂದು ಪ್ರೊಫೆಷನಲ್ ವೀಣಾ ಪ್ಲೇಯರ್ ಆಗ್ಬೇಕು ಅಂತ ಬಹಳನೇ ಆಸೆ ಇತ್ತು. ಸೊ ಆ ವಿದ್ವತ್ತೆಲ್ಲ ಮಾಡಿ ಎಲ್ಲ ಅಂದ್ರೆ ಐ ವಾಸ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ಅಟ್ ಎ ಟೈಮ್. ಐ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಐ ವಾಸ್ ವರ್ಕಿಂಗ್ ಒಂದು ಕಂಪನಿನಲ್ಲಿ. ಅದು ಅಪ್ಪಂಗೆ ಅಮ್ಮಂಗೂ ಇಬ್ರಿಗೂ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾಳೆ ಅಂತ ಅದು. ಈಗ ರೀಸೆಂಟ್ ಆಗಿ 1 ವರ್ಷ ಆಯ್ತು
ಬ್ಯಾಕ್ ಬೋನ್ ನಮ್ಮ ಅಪ್ಪನೇ. ಇಲ್ಲಿದ್ದೀನಿ ಅಂತಂದ್ರೆ ನಾನು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಬಹಳ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ತುಂಬಾ ಕ್ಲಾಸಿಕಲ್ ಮ್ಯೂಸಿಕ್ ನಾನು ಬಿಡದಲ್ಲೇ ಜೊತೆಗೆ ನಾನು ಲೈಟ್ ಮ್ಯೂಸಿಕ್ ಹಾಡೋದಕ್ಕೆ ಕಾರಣ ಅಮ್ಮ. ಅಪ್ಪ ಯೂಸ್ ಟು ಎನ್ಕರೇಜ್. ಸೊ ಬಟ್ ಕ್ಲಾಸಿಕಲ್ ವೀಣಾ ಬಿಡಬಾರ್ದು ಅಂತ ಅವ್ರು ಹೋದ್ಮೇಲೆ ನಾನು ನನ್ನ ತಲೆನ ನಾನೇ ಒಂದು ಪ್ರಾಮಿಸ್ ಮಾಡ್ಕೊಂಡೆ, ಇನ್ನು ನಾನು ವೀಣಾನ ಒಂದ್ಸಲಿನೂ ನೆಗ್ಲೆಕ್ಟ್ ಮಾಡಲ್ಲ. ವೀಣಾ ನಾನು ಐ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಪ್ರಾಕ್ಟೀಸ್ ಮಾಡ್ದಲ್ಲೇ ಒಂದಿನಾನು ಬಿಡೋದಿಲ್ಲ ಅಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಅಂಡ್ ಸಿಂಗಿಂಗ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ರೊಫೆಷನ್ ಇವತ್ತು. ಅಂಡ್ ನಂದಿತ್ ಅವರೇ, ನೀವು ಅವಾಗ್ಲೇ ಹೇಳ್ತೀರಿ ನಿಮ್ ತಂದೆಯವರ ಒಂದು ಆ ಮ್ಯೂಸಿಕ್ ಮೇಲೆ ಇದ್ದಂತಹ ಒಂದು ಪ್ರೀತಿ, ಪ್ಯಾಷನ್, ನಿಮ್ಮೇಲಿದ್ದ ನಂಬಿಕೆ, ನನ್ನ ಮಗಳು ವೀಣೆನ ಬಿಡಬಾರ್ದು ಅದು ಖಂಡಿತ. ಈಗ ನಮ್ಮೆಲ್ರಿಗೋಸ್ಕರ ಅವ್ರಿಗೆ ಡೆಡಿಕೇಟ್ ಮಾಡಿ ನೀವು ವೀಣೆನ ನುಡಿಸ್ಲೇಬೇಕು. ನೀವು ಮತ್ತೆ ವೀಣೆ ಆಪ್ತ ಮಿತ್ರ ತರ ಇದ್ದೀರಾ. ಹಾಗಾಗಿ ನಮ್ಮ ಆಪ್ತ ಮಿತ್ರ ಸಿನಿಮಾ ಹಾಡಿನ ಬಗ್ಗೆ ನುಡಿಸಿ. ನನ್ನ ಪ್ರಕಾರ ಸುಮಾರು ಜನಕ್ಕೆ ಗೊತ್ತಿಲ್ಲ ನೀವೇ ವೀಣೆ ನುಡಿಸಿರೋದು ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಮೀ. Dum 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 dum. Dum 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 dum. ಜೋರ್ ಚಪ್ಪಾಳೆ ನಂದಿದ್ದವ್ರಿಗೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ನೇಹನ ಸಂಭ್ರಮಿಸ್ತಾ ಇದೀವಿ, ಜೊತೆಗೆ ಸಾಧನೆಗಳನ್ನು ಸಂಭ್ರಮಿಸ್ತಾ ಇದೀವಿ. ಅದ್ರ ಜೊತೆಗೆ ತಾಯಂದಿರು ಬಂದು ಅವರ ಮಕ್ಕಳ ಸಾಧನೆಯನ್ನ, ಅವರ ಮಕ್ಕಳ ಸ್ನೇಹವನ್ನ ಕೂಡ ಸಂಭ್ರಮಿಸಿದ್ರು. ವೀಕ್ಷಕರೇ, ನಿಮ್ಗೊಂದು ಗೊತ್ತಿರಲಿ, ಈ 3 ತಾಯಂದಿರು ಕೂಡ 20 ವರ್ಷಗಳಿಂದ ಫ್ರೆಂಡ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಮೇಡಮ್ ನೀವೆಲ್ಲ ಬಂದು ಮಕ್ಕಳ ಬಗ್ಗೆ ಹೇಳಿದಕ್ಕೆ, ಮಕ್ಕಳ ಸಾಧನೆಗೆ ಬೆಂತಟ್ಟು ಪ್ರೋತ್ಸಾಹ ಕೊಡೋದು ಇದೆಯಲ್ಲ, ಅದೇ ದೊಡ್ಡ ಕೆಲಸ. ಅಂಡ್ ಆತರ ಒಂದು ದೊಡ್ಡ ಕೆಲಸ ಮಾಡಿ ಅದ್ಭುತವಾದ ಸಿಂಗರ್ಗಳನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಇದೆ, ಕೊಡ್ತೀವಿ, ಬರ್ಲಿ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಅಂಡ್ ನಿಮ್ಮ ತಾಯಿಯವ್ರು ಬರ್ಲಿಲ್ಲ, ಅದಕ್ಕೆ ಅವ್ರಿಗೆ ಬೇರೆ ಕಲರ್ ಕೊಟ್ಟಿದ್ದೀವಿ. ಅವ್ರಿಗೆ ಅಮ್ಮ, ನೀವು ಇಂಥ ಮಕ್ಳಿಗೆ ಜನ್ಮ ಕೊಟ್ಟು ಬೆಂತಟ್ಟಿ ದೊಡ್ಡ ಸಾಧಕರನ್ನಾಗಿ ಮಾಡಿದಿರಿ. ಅದಕ್ಕೆ ಇಡೀ ನಮ್ಮ ತಂಡದ ಪರವಾಗಿ ನಿಮ್ 3 ಜನಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಇಡೀ ಕರ್ನಾಟಕ ಮೆಚ್ಚಿದಂತಹ ಒಬ್ಬ ಸಂಗೀತ ದಿಗ್ಗಜ, ನಮ್ಮ ಕುಟುಂಬದ ಸದಸ್ಯರು, ನಿಮ್ಮೆಲ್ಲರ ಸ್ನೇಹಿತರು ನಿಮ್ ಬಗ್ಗೆ ಏನ್ ಮಾತಾಡಿದಾರೆ ನೋಡೋಣ. ವಾವ್. ಓಕೆ, ಎವಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಿದೆ ಮತ್ತೊಮ್ಮೆ ಗೋಲ್ಡನ್ ಗ್ಯಾಂಗ್ ಆಗಿ ನಮ್ಮ ಪ್ರೀತಿಯ ಸಿಂಗರ್ಸ್, ಹೆಮ್ಮೆಯ ಸಿಂಗರ್ಸ್ ಎಲ್ಲರೂ ಬಂದಿದ್ದಾರೆ. ಹೇಮಂತ್ ಸರ್, ನಂದಿತಾ ಮೇಡಮ್, ಶಮಿತಾ ಮಲ್ನಾಡ್ ಅವರು, ಅನುರಾಧ ಭಟ್ ಅವರು. ಐ ಆಮ್ ಸೋ ಹ್ಯಾಪಿ ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡೋದಕ್ಕೆ. ಖಂಡಿತವಾಗ್ಲೂ ನೀವೆಲ್ಲರೂ ಗೋಲ್ಡನ್ ಗ್ಯಾಂಗ್ ಆಗಿ ಹೋಗಿದ್ದೀರಾ. ಬಟ್ ಇನ್ನೊಂದು ಸತ್ಯ ಏನಂದ್ರೆ, ನೀವೆಲ್ಲರೂ ಕನ್ನಡದ ಗೋಲ್ಡನ್ ವಾಯ್ಸಸ್. ಬಹಳ ಮುಖ್ಯವಾಗಿ ಹೇಮಂತ್ ಸರ್, ವೆರಿ ಸಿಂಪಲ್ ಅಂಡ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅ ಬ್ರದರ್ ಫ್ರಮ್ ಅನದರ್ ಮದರ್. ವಿ ಲವ್ ಯು ಸರ್. ನಂದಿತಾ ಮೇಡಮ್ ಖಂಡಿತವಾಗ್ಲೂ ಒಂದು ಗೋಲ್ಡನ್ ವಾಯ್ಸ್. ಅವರು ಹಾಡ್ತಾ ಇದ್ದ ಟೈಮಲ್ಲಿ ನಾನೇನು ಜಸ್ಟ್ ಕೀಬೋರ್ಡ್ ಪ್ಲೇಯರ್ ಆಗಿ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು. ಅನುರಾಧ ಭಟ್ ಮೇಡಮ್ ಅವರು, ಶೀಸ್ ಖಂಡಿತವಾಗ್ಲೂ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಬಹಳಷ್ಟು ಹಾಡುಗಳು ನಾವು ಒಟ್ಟಿಗೆ ಹಾಡಿದೀವಿ. ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಯಾವತ್ತೂ ನೆನ್ಪಿಡ್ಕೊಳ್ಳೋಂತ ಒಂದು ಹಾಡನ್ನ ದೇವರು ಕರುಣೆ ನೀಡಿದ್ದಾನೆ. ಆ ಹಾಡು ಅಪ್ಪ ಐ ಲವ್ ಯು ಸಾಂಗ್. ಅಕ್ಕವರೇ ನಮಸ್ಕಾರ. ನಾನು ಡೈರೆಕ್ಟ್ ಆಗಿ ಅಕ್ಕವರೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಖಂಡಿತವಾಗ್ಲೂ ಶಿ ಇಸ್ ಮೈ ಎಲ್ಡರ್ ಸಿಸ್ಟರ್. ಯಾಕಂದ್ರೆ ನನ್ನ ಬಿಗಿನಿಂಗ್ ಸ್ಟೇಜಸ್ ಅಲ್ಲೂ ಹಾಡಿದ್ದಾರೆ. ಅದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ ಅವರು ಬಹಳ ಸತಿ ಮೆಡಿಸಿನ್ ವಿಚಾರದಲ್ಲಿ ತೊಂದರೆ ಆದಾಗ ಮೊದಲನೇದಾಗಿ ನಿಂತಂತವರು ಶಮಿತಾ ಮಲ್ನಾಡ್ ಅವರು. ನನ್ನ ಸ್ಟುಡಿಯೋಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಒಂದು ಹಿಟ್ ಸಾಂಗ್ ಬಂತು ಅನ್ನೋ ರೀತಿನಲ್ಲಿ ನಮ್ಮಿಬ್ಬರ ಪ್ರೀತಿ ಬಾಂಧವ್ಯ ಇದೆ. ಅಕ್ಕವರೇ ಬಹಳ ಸಂತೋಷ ನೀವು ಗೋಲ್ಡನ್ ಗ್ಯಾಂಗ್ ಅಲ್ಲಿ ಇರೋದು. So sweet. Thank you so much. Love you sir. ನನ್ ಬಿಟ್ಟು ಎಲ್ಲರ ಬಗ್ಗೆ ಚೆನ್ನಾಗಿ ಮಾತಾಡ.
ನಿಮ್ ಬಗ್ಗೆ ಹೇಳ್ಬೇಕಾ ಸರ್? ನಿಮ್ ಬಗ್ಗೆ ಹೇಳ್ಬೇಕಾ? ಅಕ್ಕವ್ರೆ ನೀವು ಅವ್ರ ಮನೆಯವ್ರು ಗೊತ್ತು ಅಕ್ಕವ್ರೆ. ನಿಮ್ ಜೊತೆ ಎಲ್ಲ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಮ್ಯೂಸಿಕ್, ನಿಮ್ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಹಾಡುಗಳನ್ನ ನಾವೆಲ್ಲ ಕೇಳಿ ಎಂಜಾಯ್ ಮಾಡ್ತಿರ್ತೀವಿ ಅಂಡ್ ಸುಮಾರು ಜನಕ್ಕೆ ಡೆಡಿಕೇಟ್ ಮಾಡ್ತೀವಿ. ಆದ್ರೆ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ನಮ್ಮ ಮನೆಗೆ ಬರ್ತಾ ಇದಾರೆ, ನಿಮ್ಗೋಸ್ಕರ ಹಾಡುಗಳನ್ನ ಡೆಡಿಕೇಟ್ ಮಾಡ್ತಾರೆ. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ನಿಮ್ಮೆಲ್ರಿಗೂ ವೆಲ್ಕಮ್ ನಮ್ಮ ಗೋಲ್ಡನ್ ಗುಡಿಗೆ. ಚಾಂಪಿಯನ್ಶಿಪ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ ಅಂಡ್ ನಿಮ್ಮ ಫ್ಯೂಚರ್ಗೆ ಗೋಲ್ಡನ್ ಗ್ಯಾಂಗ್ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಮೆಲ್ರು. ಅಂಡ್ ನಮ್ಮ ಹೇಮಂತ್ ಸರ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀವಿ? ಈ ತರ ಬಹಳ ಸಂತೋಷ. 1 2 3 ಗೋ. ನೈಸ್. ಡಾಕ್ಟರ್ ಶಮಿತಾ ಅವ್ರಿಗೋಸ್ಕರ 1 2 3 ಸ್ಟಾರ್ಟ್. ನೀರಿಗೆ ಬಾರೆ, ನೀರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು, ನಾನ್ ನೋಡಕ್ ಬರ್ತೀನಿ ನಾನ್ ನೋಡಕ್ ಬರ್ತೀನಿ ಹಸವ ಹೊಡ್ಕೊಂಡು. ನಾನ್ ನೋಡಕ್ ಬರ್ತೀನಿ ನಮ್ಮಪ್ಪನ್ ಕರ್ಕೊಂಡು.
ಸೂಪರ್. ಅಬ್ಬಾ ಏನು ಆಡ್ತಾರಪ್ಪ, ಫ್ಯಾಂಟಾಸ್ಟಿಕ್. ಅಂಡ್ ನಮ್ಮ ನಂದಿತಾ ಮೇಡಮ್ ಅವ್ರಿಗೆ ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೆ ಸಪ್ತಪದಿ ಇನ್ನೆಂದು ಮಾತು ತಪ್ಪಲ್ಲ. ಮಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ ಹಿಂದಿಂದ ಒಪ್ಪ ಭಗವಂತ. ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ ನೀನೆ ನಾನು ನಾನೇ ನೀನು ಪ್ರೀತಿ ಮೇಲಾಣಿ. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು. ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಅನುರಾಧ ಮೇಡಮ್ ಅವರು. ಯಾವ ಊರ ಗೆಳೆಯ ಇವ ಬಾಲ್ಯದ ಹರೆಯ. ಎದೆಯ ತುಂಬಿ ಎದೆಯ ಇಣುಕಿ ಕಸಿದುಕೊಂಡ ಹೃದಯ. Baby, once again, I wanna be with you. I wanna stay with you. I wanna stay with you. Oh baby, once again. ನಿನ ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸಬಿಜೇನ ಸಂಜೆ ಮೈ ತುಂಬಿ ಕುಂತು ಆಹ್ವಾನ ಕಳಿಸಿದ್ದೆ ನಾನೇ ಇವತ್ತು. Oh baby, once again, I wanna be with you. I wanna sing with you. I wanna stay with you. Oh baby, once again. ಲವ್ಲಿ 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 ಲವ್ಲಿ. ಅಂಡ್ ಇವತ್ತಿನ ಫ್ಲೋರ್ ಅಲ್ಲಿ ಮಿಮಿಕ್ರಿ ವೈಬ್ಸ್ ಬರ್ತಾ ಇದೆ. ನಮ್ಮ ಹೇಮಂತ್ ಅವರು ಮಿಮಿಕ್ರಿ ಎಕ್ಸ್ಪರ್ಟ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೆ ನಾನು. ಎಸ್ ರೆಡಿ ಹೇಮಂತ್ ಅವರು. ಬಹಳ ಬಹಳ ಸಂತೋಷ ಆಗ್ತಿದೆ. ಏನ್ ಹಾಡಿದ್ರಿ? ನಿಜವಾಗ್ಲೂ ಒರಿಜಿನಲ್ ಸಿಂಗರ್ಸ್ ಹಾಡ್ದಾಗಿತ್ರಪ್ಪ. ಅಷ್ಟೇ ಸರ್ ಬರೋದು ನನ್ನ ಕೈಯಲ್ಲೇ. ಓಕೆ, ಕಂಬದ ರಂಗಯ್ಯ ಅವರೇ, ಜಗ್ಗೇಶ್ ಅಣ್ಣ ಹೇಳಿದ್ರೆ ಹೇಗಿರುತ್ತೆ? ಆಯ್ತಿಲ್ಲ ಕಟ್ಪಕಡೆ ಜಮ್ಮ ಬಹಳ ಸೂಕ್ತ, ಸೂಪರ್. ಅದು ಓಕೆ, ಧೀರೇಂದ್ರ ಗೋಪಾಲ್ ಅವರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಶಿವ. ಏನ್ ಸಾಕಾಗಿತ್ತು ಅಂತೀಯ? ಅವನು ಚಚ್ಚಿ ಬೇಸ್ ಆಗಿಬಿಟ್ರು ಕಣಪ್ಪ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಮ 6 ಜನಕ್ಕೆ ಒಳ್ಳೊಳ್ಳೆ ಸಿನಿಮಾ ಸಿಕ್ಲಿ, ಒಳ್ಳೊಳ್ಳೆಯವ್ರ ಜೊತೆ ಕೆಲಸ ಮಾಡಿ. ಆಲ್ ದ ಬೆಸ್ಟ್. ನಿಮ್ಮ ಥ್ಯಾಂಕ್ ಯು ವೆರಿ ಮಚ್. ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ನಂದಿತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಗೂಡಿ ಎಲ್ಲ ಬಂದಿದ್ದಕ್ಕೆ. ಅಂಡ್ ಸರಿಗಮಪ ಚಾಂಪಿಯನ್ಶಿಪ್ ನ ಚಾಂಪಿಯನ್ ನೀವು, ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಈ ಸರಿಗಮಪ ಚಾಂಪಿಯನ್ಶಿಪ್ ಎಂಟೈರ್ ಜರ್ನಿ ಬಹಳನೇ ನಾನು ಎಂಜಾಯ್ ಮಾಡಿದ್ದೀನಿ. ಅಂಡ್ ನನ್ನ ಟೀಮ್ ಜೊತೆ ಬಹಳಷ್ಟು ಹೊಸ ಹೊಸ ವಿಷಯಗಳನ್ನ ಕಲಿಯೋ ಒಂದು ಅವಕಾಶ ಸಿಕ್ತು. ಈ ಸರಿಗಮಪ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ವಿಲ್ ಮಿಸ್ ಮೈ ಟೀಮ್. ಅಂಡ್ ಎಲ್ಲ ಬಾಕಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಬಹಳನೇ ಚೆನ್ನಾಗಿ ಹಾಡಿದ್ರು. ಎಲ್ಲರೂ ವಿನ್ನರ್ಸ್. ನೈಸ್ ನೈಸ್. ಇಷ್ಟೊತ್ತು ಟೈಮ್ ಹ್ಯಾಕ್ ಕಳೆದ್ವಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗಲಿಲ್ಲ. ಹೋಪ್ ನೀವು ಕೂಡ ನಮ್ಮ ಗೋಲ್ಡನ್ ಗ್ಯಾಂಗ್ ಬಂದು ಖುಷಿ ಪಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬಾನೇ. ಅಂಡ್ 2 ಗೇಮ್ ವಿನ್ ಆಗಿದ್ದೀವಿ ನಾವಿಬ್ರು. ಅಂಡ್ ಇನ್ನೊಂದು ಖುಷಿ ಏನು ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ಮ ಕಡೆಯಿಂದ ನಿಮಗೊಂದು ಗಿಫ್ಟ್ ಇದೆ. ಓಕೆ, ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಇದು ನಿಮ್ಮ ಮಿನೇಚರ್. ನಿಮ್ಮ ಮಿನೇಚರ್ ಕೆಳಗೆ ಸೈಡ್. ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್.
ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಸೂಪರ್. ಥ್ಯಾಂಕ್ ಯು. ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಅಂಡ್ ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದ ನೆನಪಿಗೆ ಈ ನಿಮ್ಮ ಮಿನೇಚರ್ ನಮ್ ಜೊತೆ ಇದೆ. ಅಂಡ್ ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇದೆ, ಒಂದು ಗೋಲ್ಡನ್ ಫ್ರೇಮ್ ಇದೆ, ಅಲ್ಲಿ ನಿಮ್ಮ ಫೋಟೋ ತಗೋಬೇಕು. ಪ್ಲೀಸ್ ಪ್ಲೀಸ್. ಹಳೆ ನೆನಪಿನ ಕನ್ನಡಿ ಧೂಳು ಬರೆಸಿ ನೇತಾಕಣ ಬನ್ನಿ, ಗೆಳೆತನವೆಂಬಾಲದ ಮರದಲ್ಲಿ ಜೋತಾಡೋಣ ಬನ್ನಿ. ನಡೆದು ಬಂದ ದಾರಿಯಲ್ಲಿ ತಿರುಗಿ ಓಡಾಡೋಣ ಬನ್ನಿ. ರೋಡ್ ನಮ್ಮ ಮನೆಗೆ ಬಂದ ನೆನಪಿಗೆ ನಿಮ್ಮ ಒಂದು ಆಟೋಗ್ರಾಫ್. ಏನ್ ಬೇಕಾರ್ ಹೊಂಟೋಗ್ಲಪ್ಪ, ಫ್ರೆಂಡ್ಶಿಪ್ ಉಳ್ಕಬೇಕು. ನೋವಿರಲಿ ನಲಿವೇ ಇರಲಿ, ಫ್ರೆಂಡ್ಸ್ ಹತ್ರ ಹೇಳ್ಕಬೇಕು. ಕಣ್ಣೀರೊರೆಸಿ ಕಚಗುಳಿಡುವ ಗ್ಯಾಂಗು ಸೇರೈತೆ. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಇವತ್ತಂತೂ ಫ್ರೆಂಡ್ಶಿಪ್ ಜೊತೆ ಮ್ಯೂಸಿಕ್ ನ ಸೆಲೆಬ್ರೇಟ್ ಮಾಡಿ ತೃಪ್ತಿ ಇದೆ. ಸಂಗೀತಗಾರರನ್ನ ಸರಸ್ವತಿ ಪುತ್ರರು ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಲ್ರಿಗೂ ಆ ವಿದ್ಯೆ ಒಲಿಯಲ್ಲ. ಈ ಸಂಗೀತನ ಅನುಭವಿಸೋದೇ ಒಂದು ಒಳ್ಳೆ ಪ್ರಪಂಚ. ಇವತ್ತು ಆ ಪ್ರಪಂಚಕ್ಕೆ ಹೋಗಿ ಬಂದ್ವಿ. ಅಲ್ಲಿನ ಸ್ನೇಹಿತರ ಜೊತೆ ಸ್ನೇಹ ಸಂಗೀತ ಎರಡನ್ನ ಸಂಭ್ರಮಿಸ್ತೀವಿ. ಇದು ಇವತ್ತಿನ ಗೋಲ್ಡನ್ ಗ್ಯಾಂಗ್, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್ ಮತ್ತು ಕ್ಯಾಶಿಫೈ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಗುಡ್ ನೈಟ್, ನಮಸ್ಕಾರ.